ಪರ್ವರಾಜ್ ಪರ್ವಿಷನ್ ಮಹಾಪರ್ವ ಪ್ರಾರಂಭ ಆಗಿ 4 ದಿನ ಆಯಿತು. ಅದಕ್ಕಿಂತ ಮುಂಚೆ ಷೋಡಶ ಕಾರಣ ವ್ರತ ಆರಂಭ ಆಯಿತು. ಇವತ್ತಿಂದ ಭಾವನಾದ साधु समाधि भावना, 36 तक तप, 36 तक दान. ಶಕ್ತಿ ತಕ್ ಅಂತಕ್ಕಂಥ ಶಬ್ದವನ್ನು ಯಾಕೆ ಉಪಯೋಗ ಮಾಡಿ? ದರ್ಶನ ವಿಶುದ್ಧಿ, ವಿನಯ ಸಂಪನ್ನ, ಶೀಲ ವ್ರತೇಶ್ವರತಿ ಚಾರ ಬಾಣ, ಅಭೀಕ್ಷಣ ಜ್ಞಾನೋಪಯೋಗ, ಸಂವೇಗ. ಶಕ್ತಿ ತಕ್ ತಪ್, ಶಕ್ತಿ ತಕ್ ತ್ಯಾಗ, ಸಾಧು ಸಮಾಧಿ. 16 ಭಾವನೆಗಳಲ್ಲಿ ಕ್ರಮವಾಗಿ ಆತ್ಮನ ಪರಮ ಅವಸ್ಥೆ ಪ್ರಾಪ್ತಿಗಾಗಿ ಈ 3 ಲೋಕದಾಗ ಎಲ್ಲಕ್ಕಿಂತ ಶ್ರೇಷ್ಠ ಪುಣ್ಯದ ಪ್ರಕೃತಿ ಯಾವ್ದಾರ ಇದ್ರ ರಾಷ್ಟ್ರಾಧ್ಯಕ್ಷ ಪದ ಅಲ್ಲ, ಪ್ರಧಾನಮಂತ್ರಿ ಪದ ಅಲ್ಲ, ಅಧ್ಯಕ್ಷ ಪದ ಅಲ್ಲ, ತೀರ್ಥಂಕರತ್ವ ಅಂತಕ್ಕಂಥ ಪದ. ಹೆಂಗ ಕಲೆಕ್ಟರ, PSI, ಪ್ರಧಾನಮಂತ್ರಿ, ಮುಖ್ಯಮಂತ್ರಿ, ಅನೇಕ ಉಪಾಧಿಗಳು, ಪದವಿಗಳು ಈ ಪ್ರಪಂಚದಲ್ಲಿ ಇದಾವೆ. ಹಾಗೆ ಆಧ್ಯಾತ್ಮ ಕ್ಷೇತ್ರದಲ್ಲಿ 3 ಲೋಕದಲ್ಲಿ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಪುಣ್ಯ ಪ್ರಕೃತಿ ಉಪಾಧಿ ಯಾವುದರಿದ್ರ ಅದು ತೀರ್ಥಂಕರತ್ವ. ತೀರ್ಥಂಕರತ್ವ, ತೀರ್ಥ, ತೀರ್ಥಂಕರ, ತೀರ್ಥಯಾತ್ರೆ, ತೀರ್ಥರೂಪ ಮತ್ತು ತೀರ್ಥ ಮಸ್ತಕ. ತೀರ್ಥ ಅಂದ್ರೆ ಏನು? ಪವಿತ್ರವಾದದ್ದು, ಶ್ರೇಷ್ಠ ಆಗಿರ್ತಕ್ಕಂಥದ್ದು, ಪಾವನ ಪುನೀತ ಆಗಿರ್ತಕ್ಕಂಥದ್ದು. ಅಪವಿತ್ರರನ್ನ ಪವಿತ್ರ ಮಾಡ್ತಕ್ಕಂಥದ್ದು ತೀರ್ಥ. ಹಿಂದೂ ಧರ್ಮದಲ್ಲಿ ಗಂಗಾ ತೀರ್ಥ ಅಂತ ಕೇಳಿರ್ಬೇಕು. ಯಾವ್ದ ಪುಣ್ಯ ಕ್ಷೇತ್ರಕ್ಕೆ ಹೋದ್ರೆ ತೀರ್ಥ ತಂದೇರೇನ ಅಂತ ಕೇಳೋ ಪರಂಪರೆ ಇವತ್ತು ನಮ್ಮ ದೇಶದಲ್ಲಿ, ನಾಡಿನಲ್ಲಿ ಐತೆ. ಭದ್ರಗಿರಿ ಒಂದು ಪುಣ್ಯ ಕ್ಷೇತ್ರ. ಜೈನ ಸಿದ್ಧಾಂತದಲ್ಲಿ 5 ಕ್ಷೇತ್ರಗಳ ವರ್ಣನೆ ಮಾಡ್ತಾರೆ. ಲೋಪಿ ಮುಗಿದ ನಂತರ ಯಾತ್ರಾ ಮಾಡ್ಬೇಕಂತ ನಮ್ಮ ಶಾಸ್ತ್ರ ಬರೆದವ್ರು. ಕಮಿತ್ ಕಮ್ಮಿ 3 ಮಂದಿರದಲ್ಲಿ ದರ್ಶನ ಮಾಡ್ಬೇಕು. ಕಮಿತ್ ಕಮ್ಮಿ 1 ಕ್ಷೇತ್ರಕ್ಕೆ ಹೋಗಿ ದರ್ಶನ ಮಾಡ್ಬೇಕು. ಜಾಸ್ತಿ ಆದ್ರೆ 9 ಮಾಡ್ರಿ, 108 ಮಾಡ್ರಿ, 27 ಮಾನಸಂ ಸಂಕಲ್ಪ ಮಾಡ್ರಿ, 36 ಮಾಡ್ರಿ. ನಿಮ್ ಶಕ್ತ್ಯಾನುಸಾರ ಭಾವ ಮಾಡಿ ಮಂದಿರಗಳ, ಮಾನಸ್ತಂಭಗಳ ದರ್ಶನ ಮಾಡ್ತಕ್ಕಂಥ ಭಾವ ಹೊಂದ್ರಿ. ಇದು ಸರ್ವೋತ್ತಮದ. ಪ್ರಥಮ ಚಕ್ರವರ್ತಿ ಭರತ ಕೈಲಾಸ ಪರ್ವತದಾಗ 72 ಜಿನಾಲಯ ನಿರ್ಮಾಣ ಮಾಡಿಸಿ, ಮಧ್ಯದಲ್ಲಿ ಉತ್ತುಂಗವಾಗಿರ್ತಕ್ಕಂಥ 500 ಧನುಷ್ಯ. ಪ್ರಥಮ ತೀರ್ಥಂಕರ ಯುಗಾದಿ ಪುರುಷ ಆದಿ ಬ್ರಹ್ಮ ಪುರು ಪರಮೇಶ್ವರ ವೃಷಭ ದೇವರ ಆದಿನಾಥ ತೀರ್ಥಂಕರರ ಸ್ವರ್ಣಿಂ ಅರ್ಥಾರ್ಥ ಚಿನ್ನದ ಅಪರಂಜಿ, ಇವತ್ತಂತಿಲ್ಲ 24 ಕ್ಯಾರೆಟ್ ಅಪರಂಜಿ ಶುದ್ಧ ಬಂಗಾರದ 500 ಧನುಷ್ಯ ಆದಿನಾಥರ ಪ್ರತಿಮೆಯನ್ನ ಈ ಭೂಮಿ ಮೇಲೆ ಪ್ರಥಮ ನಿರ್ಮಾಣ ಮಾಡಿ ಪಂಚಕಲ್ಯಾಣ ಮಾಡಿ ಶ್ರೀ ಯಾರಿಗಾರಿ ಸಿಗ್ತದೆ ಅಂದ್ರೆ ಚಕ್ರವರ್ತಿ ಭರತರಿಗೆ ಪ್ರಾಪ್ತ ಆಗ್ತದಂತ ಮಹಾನ್ ಪುಣ್ಯಾತ್ಮ. ಆತನ ಹೆಸರಿನಿಂದ ನಮ್ಮ ದೇಶಕ್ಕೆ ಭಾರತ ಅಂತ ಹೆಸರು ಬಂದಿದೆ. ಭರತ ತೀರ್ಥಂಕರ ಅಲ್ಲ, ಆದ್ರೂ ತೀರ್ಥಂಕರ ಮೀರಿಸ್ತಕ್ಕಂಥ ಕಾರ್ಯ ಅವನಿಂದ ಆಯ್ತು. ತೀರ್ಥಂಕರಗಳಿಗೆ 6 ದಿವಸ ತಪ ಮಾಡಕ್ ಆಯ್ತು. ಮಲ್ಲಿನಾಥ ಭಗವಾನ್ರಿ 24 ತೀರ್ಥಂಕರ ಒಳಗ ಅಲ್ಪ ಚತಮಸ್ತ ಕಾಲದ ತೀರ್ಥಂಕರ ಯಾರಂತ ಕೇಳ್ರ 19ನೇ ತೀರ್ಥಂಕರ ಯಾರ ಲಾಂಛನ ಮಂಗಲ ಕುಂಭದ ಕಲಶದ ಆ ಮಲ್ಲಿನಾಥ ಭಗವಾನ್. ದೀಕ್ಷಾ ತಗೊಂಡು ಮಾತ್ರ 6 ದಿವಸ ಅವ್ರು ಮುನಿ ಅವಸ್ಥಾದಾಗಿದ್ರು. 7ನೇ ದಿವಸ ಅವ್ರು ಕೇವಲ ಜ್ಞಾನ ಪ್ರಾಪ್ತ ಆಯ್ತು. 24 ತೀರ್ಥಂಕರು ಅಲ್ಪ ಸಮಯದಲ್ಲಿ ಕೇವಲ ಜ್ಞಾನ ಪ್ರಾಪ್ತಿ ಮಾಡ್ಕೊಂಡಂತವ್ರು ಯಾರು ತೀರ್ಥಂಕರ ಅಂದ್ರೆ ಮಲ್ಲಿನಾಥ. ಅದ ಆದಿನಾಥ ತೀರ್ಥಂಕರಿಗೆ 1000 ವರ್ಷ ಹತ್ತಿತ್ತು ತಪ ಮಾಡ್ಲಿಕ್ಕೆ, ಕೇವಲ ಜ್ಞಾನ ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ. ಆದ್ರ ಅವ್ರ ಮಗ ಪ್ರಥಮ ಜ್ಯೇಷ್ಠ ಪುತ್ರ
ಪ್ರಥಮ ಚಕ್ರವರ್ತಿ ಭರತನಿಗೆ ದೀಕ್ಷಾ ತಗೊಂಡ ಅಂತರ್ಮೂರ್ತದಾಗ ಕಮಿಟ್ ಕಮ್ಮಿ 3 ಸಮಯ ಉತ್ಕೃಷ್ಟ 48 ನಿಮಿಷ ಅಂತರ್ಮೂರ್ತದ ದೀಕ್ಷಾ ತಗೊಂಡ್ರೆ ಪಿಂಚ್ ಇಲ್ಲ, ಕಮಾಂಡಲ್ ಇಲ್ಲ, ಆಹಾರ ಇಲ್ಲ, ವಿಹಾರ ಇಲ್ಲ, ನಿಹಾರ ಇಲ್ಲ. ಲೋಪಿ ಬೆಳಗಾಗತ್ತೇರಿ ಭಾವನಾ ಹೆಂಗ್ ವಿಶುದ್ಧಿ ಆಗಬೇಕು. ನಾವು ಸಂಸಾರದಾಗ ಇರ್ರಿ ಹೆಂಗಿರ್ರಿ ಅಂದ್ರ ಕೆರ್ಯಾಗ ಕಮಲ್ ಇದ್ದಂಗಿರ್ರಿ, ಕೆರ್ಯಾಗ ಕಮಲ್ ಇದ್ದಂಗಿರ್ರಿ. ಕಮಲ ಕೆಸರಿನಾಗಿರ್ತದ, ನೀರಿನಾಗಿರ್ತದ. ಕರೆ ಕೆಸರಿನಿಂದ ನೀರಿನಿಂದ ಭಿನ್ನ ಆಗಿರ್ತದ. ಹಂಗ ಮನ್ಯಾಗಿದ್ರು ಮನಿ ಸಂತಿ ಹಚ್ಕೋಬೇಡ್ರಿ, ಸಂಸಾರ ಸಂತಿ ಹಚ್ಕೋಬೇಡ್ರಿ. ಸಂಸಾರದಿಂದ ನಾನು ಆತ್ಮ ಭಿನ್ನ ಅದಾನಂತ ವೇದ ಜ್ಞಾನದಿಂದ ಬದುಕಿರಿ ಅಂದ್ರ ನಿಮ್ಮ ಆತ್ಮನು ಭರತ ಚಕ್ರವರ್ತಿ ಗತೆ ಅಂತರ್ಮೂರ್ತದ ಕೇವಲ ಜ್ಞಾನಿ ಆಗುವಂತ ಬಾಕಿ ತಗೋತಾರ. ಇದಕ್ಕ ಪೂರ್ವ ತಯಾರಿ ಅಂತ. ಮಾವಿನ ನೆಲೆಜಿಯವ್ರು ಬಂದವ್ರು ಕೇಳಿ ಶಾಲ್ಯಾಗ ಹುಡುಗರು ಪೂರ್ವ ತಯಾರಿ ಹೆಂಗ್ ಮಾಡಿಸ್ತಾರ. ಎಕ್ಸಾಮ್ ಬರೋಕ್ಕಿಂತ ಮೊದಲು ಮಕ್ಕಳಿಗೆ ಸ್ಪೆಷಲ್ ಕ್ಲಾಸ್ ತಗೊಂಡು ಟೀಚರ್ ಕಾಳಜಿ ತಗೊಂಡ ನಮ್ಮ ಸ್ಕೂಲ್ದು ಪರ್ಸೆಂಟೇಜ್ ಚಲೋ ಆಗ್ಬೇಕು, ನಿಮ್ಮ ಭವಿಷ್ಯ ಉಜ್ವಲ ಆಗ್ಬೇಕು, ನಿಮ್ಮ ತಂದೆ ತಾಯಿ ಯಾವ ಉದ್ದೇಶಕ್ಕೊಂಡು ನಿಮ್ಮ ಶಾಲೆ ಕಳಿಸ್ಯಾರ ಆ ಉದ್ದೇಶ ಪೂರ್ಣ ಆಗ್ಬೇಕು. ಕೇರ್ ತಗೊಂಡ ಹೆಚ್ಚಿಗೆ ಮಕ್ಕಳಿಗೆ ಗಮನ ಕೊಟ್ಟ. ಅದರಾಗೂ 10ನೇ ತರಗತಿ ವಿದ್ಯಾರ್ಥಿಗಳಿಗೆ, ಸೆಕೆಂಡ್ PU ಕೇಳ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಕಾಳಜಿ ಕೊಟ್ಟ. ಎಕ್ಸಾಮ್ಗಿಂತ ಮೊದಲು ಎಕ್ಸ್ಟ್ರಾ ಕ್ಲಾಸ್ ತಗೊಂಡು ಅವ್ರಿಗೆ ಹೆಚ್ಚು ಟೈಮ್ ಕೊಟ್ಟೆ. ಇವತ್ತು ನಂಗೆ ಕೇಳಕ್ ಸಿಕ್ತು, ಕಮರಿ ಮಠದ ಸಾಲಿ ಇವತ್ತು ಆಯ್ತಾರು ಚಾಲು ಐತಿ. ಚೌಕದಾಗ ಯಾರು ಪರೀಕ್ಷೆ ಅದಾವ ಕೊಟ್ಟು ಹೋಗ್ಬರಿ ಚಾಲು ಮಾಡಿರಿ. ಅವ್ರು ಯಾರು ಪರೀಕ್ಷೆ ಅದಾವ ಪೈಲ ಕೊಡ್ರಿ, ಹೋಗ್ಬರಿ ಸಾಲಿಗೆ ಹೋಗ್ಬರಿ, ಪರೀಕ್ಷೆಗೆ ಹೋಗ್ಬರಿ ಅಂತ. ಆಯ್ತಾರು ಇವತ್ತು ಸುಟ್ಟಿ ಇರಬೇಕಾಗಿತ್ತು, ಆದ್ರೂ ಇವತ್ತು ಸಾಲಿ ತಗೊಂಡು ಪರೀಕ್ಷೆ ಹುಡುಗರು ತಗೊಂಡವ್ರು. ಯಾಕಂದ್ರೆ ಮಾಡಿ ಗಣೇಶ ಚತುರ್ಥಿ ಸುಟ್ಟಿ ಕೊಟ್ಟಿರುತ್ತಂತೆ. ಆ ಸುಟ್ಟಿ ಕೊಟ್ಟ ಸಮಯ ವ್ಯರ್ಥ ಆಗ್ಬಾರ್ದು, ಮಕ್ಕಳ ಭವಿಷ್ಯ ಹಾಳಾಗಬಾರ್ದು. ಸೂಟಿ ಇದ್ದಾಗ ಸಾಲಿ ತಗೊಂಡು ಮಕ್ಕಳ ಭವಿಷ್ಯ ನಿರ್ಮಾಣ ಮಾಡೋದು ಒಳ್ಳೆ ಕಾರ್ಯ. ಒಳ್ಳೇದಕ್ಕೆ ಅನುಮೋದನ ಮಾಡ್ಬೇಕು. ನಾವು ಹೆಂಗಿದ್ವಿ ಮೊದ್ಲಿನ ಪದ್ಧತಿ ಒಳಗಂತ ಕೇಳ್ರ ಸಾಲ್ ಸುಟ್ಟಿ ಕೊಡ್ತಾರ ಹಬ್ಬ. ಆದ್ರೆ ಶಿಕ್ಷಕರಿರ್ಲಿ, ಸಂಸ್ಥಾಪಕರಿರ್ಲಿ, ಮಠಾಧೀಶರಿರ್ಲಿ, ಮಕ್ಕಳ ಭವಿಷ್ಯ ಉಜ್ವಲ ಆಗ್ಬೇಕು. ಅವ್ರ ಪಕ್ತ ಅರ್ಥವ್ಯವಸ್ಥೆಗಾಗಿ ಶಿಕ್ಷಣ ಕಲೀಲಾರ್ದ ಭಾರತೀಯ ಸಂಸ್ಕೃತಿ ಕಲಿಬೇಕಂತಕ್ಕಂಥ ಭಾವನೆ ಇಟ್ಕೊಂಡ ಹೆಚ್ಚಿನ ಒತ್ತಡ ಹಾಕಲಾರ್ದ ಮಕ್ಕಳಿಗೆ ತಿಳಿ ಹೇಳಿ ಅವ್ರ ಭವಿಷ್ಯ ಉಜ್ವಲ ಮಾಡ್ತಕ್ಕಂಥ ಪುರುಷಾರ್ಥ. ಹಾಗೆ ಷೋಡಶ ಕಾರಣ ಮತ್ತು ದಶಲಕ್ಷ ಪಂಚಮೇರು ರತ್ನತ್ರಯ ಆದಿ ವ್ರತ ಏನ್ ಮಾಡಕತ್ತೀರಿ ಇವತ್ತ, ಇದೆಲ್ಲ ಏನೈತಿ ಗೊತ್ತಾ ನಿಮ್ದು? ಪೂರ್ವ ತಯಾರಿ ಐತಿ. ಈ ಕಾಲದಾಗ ತೀರ್ಥಂಕರ್ ಪ್ರಕೃತಿ ಬಂದ್ ಆಗಂಗಿಲ್ಲ, ಇದು ನನಗೂ ಗೊತ್ತೈತಿ. ಈ ಕಾಲದಾಗ ಮೋಕ್ಷ ಇಲ್ಲ, ಇದು ನಿಮ್ಗೂ ಗೊತ್ತೈತಿಲ್ಲ. ಮತ್ತೆ ಈ ಕಾಲದಾಗ ಮೋಕ್ಷ ಐತೇನ್ ಮತ್ತ ಇಲ್ಲ. ಈ ಕಾಲದಾಗ ಕರ್ಮದಿಂದ ಮುಕ್ತಾಗಿ ಆತ್ಮ ಸಿದ್ಧಿಸಲಾಕ್ ಹೋಗಂಗಿಲ್ಲ. ಈ ಕಾಲದಾಗ ಮೋಕ್ಷ ಐತಿ. ಯಾವ ಮೋಕ್ಷ? ಭಾವ ಮೋಕ್ಷ ಅಂತ ಹೇಳ್ಯಾರ. ಅದಕ್ಕೆ ನಮ್ಮ ಆಚಾರ್ಯ ಗ್ರಂಥ ಸ್ಪಷ್ಟ ಬರೆದಾರು. ದ್ರವ್ಯ ಕರ್ಮ ನಿರೋಧೇನ ಹೇಳಿಲ್ಲ ಹಿಂಗ ಪೈಲ ಹೇಳ್ರು. ಭಾವ ಕರ್ಮ ನಿರೋಧೇನ ದ್ರವ್ಯ ಕರ್ಮ ನಿರೋಧನಂ, ದ್ರವ್ಯ ಕರ್ಮ ನಿರೋಧೇನ ಸಂಸಾರಸ್ಯ ನಿರೋಧನಂ. ಲೋಪಿ ಶಾಸ್ತ್ರ ಮ್ಯಾಗ ಪೈಲಾ ಪೇಜ್ ಮ್ಯಾಗ ಐತ್ರಿ. ಒಳಗಿಂದ ಓದ್ಬೇಡ್ರಿ, ಮೊದ್ಲು ಮ್ಯಾಗಿಂದ ನೋಡ್ತು ಬರಿ. ಹಾನ್ರಿ, ಹಾಲು ಉಪ್ತೈತನ್ ಕಾಳಜಿ ಇಡ್ಬೇಕ. ಬರೀ ಬಡ್ಯಾಗ ಉರಿ ಅಟ್ಟ ನೋಡ್ಬೇಡ್ರಿ, ಮ್ಯಾಲ ಹಾಲು ನೋಡ್ತು ಬರಿ. ಹಾಲು ನೋಡ್ರ ಉರಿ ಕಡಿ ಮಾಡ್ಬೇಕು, ಹೆಚ್ಚು ಮಾಡೋಕ್ ಗೊತ್ತಾಕೈತಿ. ನೀವ್ ಮ್ಯಾಗಿನ ಹಾಲು ನೋಡ್ಲ ಬರೀ ಬಡ್ಯಾಗ ಉರಿ ಹಚ್ಕೋತ ಹೋದ್ರಿ ಅಂದ್ರ ಹಿಂಗಾಕೈತಿ ನಮ್ ಬಾಳೆ. ವ್ಯವಹಾರದ ಜೊತೆಗೆ ನಿಶ್ಚಯ ಬಾಳ ಚಂದ ಅರ್ಥ ಕೊಟ್ಟಾರ. ಇಡೀ ದಶಲಕ್ಷಣ ಪರ್ಯೂಷನ್ ಪರ್ವರಾಜ್, ಷೋಡಶಕರಣ ವ್ರತ, ರತ್ನತ್ರಯ ವ್ರತ, ಪಂಚಮೇರು ವ್ರತ, ನಂದೀಶ ವ್ರತ, ಎಲ್ಲಾ ವ್ರತದ ಸಾರ ಆ ಶಾಸ್ತ್ರ ಮೇಲೆ ಸ್ಪಷ್ಟಕ್ಕೆ ಒಂದು ಶ್ಲೋಕ ಬರ್ದ. ಭಾವ ಕರ್ಮ ನಿರೋಧೇನ ದ್ರವ್ಯ ಕರ್ಮ ನಿರೋಧನಂ, ದ್ರವ್ಯ ಕರ್ಮ ನಿರೋಧೇನ ಸಂಸಾರಸ್ಯ ನಿರೋಧನ ಅಂತ ಸುಂದರ ಶ್ಲೋಕವನ್ನು ಹೇಳಿದರು. ಭಾವನಾದಾಗ ಬೇಕು. ಮೊದಲು ಪ್ರವಚನಕ್ಕೆ ಹೋಗ್ಬೇಕು, ಬಸ್ತಿಗೆ ಹೋಗ್ಬೇಕು, ತಂದೆ ತಾಯಿ ಸೇವಾ ಮಾಡಬೇಕು, ದಾನ ಧರ್ಮ ಮಾಡಬೇಕು, ಪರೋಪಕಾರ ಮಾಡಬೇಕು. ಮನುಷ್ಯನ್ಯಾಗ ಭಾವ ಬತ್ತು ಕಾರ್ಯ ಆಕೈತಿ. ಅದಕ್ಕೆ ನಮ್ಮ ಧರ್ಮದಾಗ ಬಹಳ ಸುಂದರ ಪದಗಳನ್ನ ಉಪಯೋಗ ಮಾಡ್ಯಾರ. ಭಾವನಾ ಭವ ನಾಶಿನಿ, ಭಾವನಾ ಭವವರ್ಧಿನಿ, ಭಾವನಾ ಭವಬಂಧನ,
ಭವ ಬಂಧನಕ್ಕೂ ಕಾರಣ ಭಾವನಾ ಐತಿ, ಭವಗಳು ಬೆಳ್ಯಾಕೂ ಭಾವನಾ ಕಾರಣ ಐತಿ, ಭವಗಳ ನಾಶ ಮಾಡಿ ಭಗವಂತ ಆಗಾಕೂ ಭಾವನಾನ ಕಾರಣ ಐತಿ. ಅನಾದಿ ಕಾಲದಿಂದ ಎಷ್ಟು ಭಗವಾನ್ ಆಗ್ಯಾರ, ಅವರೆಲ್ಲ ಭಾವನಾ ಮಾಡಿ ಭಗವಾನ್ ಆಗ್ಯಾರ. ನಿಮಗೂ ಯಾವಾಗ ಯಾವಾಗ ಅನಿಸ್ತತಿ ಕಾಯಂ ಹತ್ನ ಅಂತಾರ ಬಿಡಿ, ಅವ್ರು ಬರೀ ಭಾವನಾನು ಮಾಡಂತಾರ. ಏನಾರ ಕೇಳ ಏನಂತ ಭಾವನಾ ಮಾಡಿ ಕೇಳಿ ಬ್ಯಾಸತ್ತಿರ್ಬೇಕು ನನ್ನ ಬಾಯಲ್ಲಿ, ಭಾವನಾ ಮಾಡಿ ಹುಕ್ಕೇರಿ ಕಡೆ ಯಾರು ಮಾಡ್ರಿ ಅಂದ್ರೆ ಅವ್ರು ಏನಂತಾರ, ಭಾವನಾ ಮಾಡ್ರಿ ಅಂತಾರೋ ಬರ್ತನತ್ತಾರೋ. ಯಾವಾಗ ಬರ್ತನ ತೋಚನೆ ಕೊಟ್ಟೇನೆ ಅಜಿತ ಚಾತುರ್ಮಾಸ ಅಂತ ಹಾರುಗಿರಿ ಬೇರಿ ನೇಮನ್ ಕೇಳ್ಕೊಂಡ ಏನ ಬಾಯ ಶಬ್ದ ಮೇಲೆ ಏನ್ ಬತ್ತು ರಾಯಪ್ಪ ಸಿಟ್ಟು ಬರ್ಲಿಲ್ಲ ನಿಮಗ? ಕರೆ ಭಾವನಾನ ಮಾಡತ್ತಾರ, ಎಟ್ರೆ ಭಾವನಾ ಮಾಡುದಪ್ಪ, ರೂಢಿಯನಾಗೈತೆ ನಿಮ್ಗೆ ಕೇಳಿ ಏನ್ ಅನ್ಸಂಗಿಲ್ಲ. ಬರೀ ಊಟ ಮಾಡಿದ್ರೆ ಹೊಟ್ಟೆ ತುಂಬತೇನ? ಕರೆ ಮಕ್ಕಳಿಗೆ ಬೋಧನಾ ಮಾಡ್ತಾರಲ್ಲ, ಊಟ ಮಾಡ್ತಮ್ಮ, ಅಭ್ಯಾಸ ಮಾಡ್ತಮ್ಮ, ಅಭ್ಯಾಸ ಮಾಡ್ತಾರ ಗೊತ್ತೈತಿ, ಮತ್ತೆ ಅಭ್ಯಾಸ ಮಾಡ್ತಾರ ಯಾಕೆ ಹೇಳ್ತೀರಿ? ಊಟ ಮಾಡ್ತಾರ ಹಸರು ತಾನ ಬರ್ತಾರ ಗೊತ್ತೈತಿ, ಮತ್ತೆ ಊಟ ಮಾಡೋದು ಯಾಕತ್ತೀರಿ? ಕೇಳ್ರಿ ನಂಗೆ ಗೊತ್ತಾರ, ನಿಮ್ ಬಾಯಲ್ಲೇ ಕೇಳ್ತೀನಿ ಪ್ರಭಾತ ಕರೆ ಇಲ್ಲೋ. ಊಟ ಮಾಡ್ತಾರ ಗೊತ್ತೈತಿ, ತಾನ ಹಸರು ಮನಿ ಬರ್ತಾರ, ಹುಡುಕಾಡ್ಕೋದು ಬರ್ತಾರ ನಿಮ್ಮನ್ನ. ಯವ್ವ ಗೊತ್ತೈತಿ, ಅಷ್ಟು ಗೊತ್ತಿದ್ದು ತಮ್ಮ ಊಟಕ್ ಬಲ್ಲ ರೀ ಏನ್ರಿ ಬರ್ಲ ವ್ಯವಹಾರ ಐತಿಲ್ಲೋ. ವ್ಯವಹಾರ ಇದು ವ್ಯವಹಾರ ಧರ್ಮದಿಂದ ನಿಶ್ಚಯ ಧರ್ಮ ಆಗ್ತದೆ, ಸಿದ್ಧಾಂತ ಇದೆ ಕೇಳಿ. ಉತ್ತಮ ಕ್ಷಮ ಅಂದ್ರ ಬೇರಿದ್ದಂಗ, ಉತ್ತಮ ಮಾರ್ಧವ ಅಂದ್ರ ಕಾಂಡ, ಗಿಡದ ಮೂಲಾಧಾರ ಕಾಂಡ. ಉತ್ತಮ ಆರ್ಜವ, ಉತ್ತಮ ಶೌಚ್ಯ, ಉತ್ತಮ ಸತ್ಯ, ಉತ್ತಮ ಸಂಯಮ ಇವ ಕೊಂಬೆ ರೆಂಬೆಗಳು ಇದ್ದಂಗ. ಉತ್ತಮ ತಪ ಮೊಗ್ಗಿ, ಗಿಡದಾಗ ಮೊಗ್ಗಿ ಹಾಕೋ ಮೊದಲು ಹೂ ಹಾಕೋ ಸಂಯಮ. ಉತ್ತಮ ತಪ, ಉತ್ತಮ ತ್ಯಾಗ ಹೂವ, ಉತ್ತಮ ಅಕಿಂಚನ್ಯ ಕಾಯಿ, ಉತ್ತಮ ಬ್ರಹ್ಮಚರ್ಯ ಪರಿಪಕ್ವ ಹಣ್ಣು. ಹಣ್ಣಾದ ನಂತರ ಮತ್ತೇನಾಕೈತಿ? ಕಳಚಿ ಬೀಳ್ತೈತ್ರಿ, ಹೌದಲ್ಲ? ಕಳಚಿ ಬೀಳುವುದ ಮೋಕ್ಷ. ಈ ಧರ್ಮಗಳನ್ನ ಯಾವ ಒಂದು ಗಿಡದ ಉದಾಹರಣೆ ತಗೊಳ್ರಿ, ಒಂದು ಮರ, ಅದಕ್ಕೆ ನಮ್ಮ ತೀರ್ಥಂಕರು ಮರದ ಆಶ್ರಯ ತಗೊಂಡ್ರು. ದೀಕ್ಷಾ ತಗೋಬೇಕಾದ್ರೆ ಗಿಡದ ಕೆಳಗ ತಗೊಂಡ್ರು. ಕೇವಲ ಪ್ರಾಪ್ತಿ ಮಾಡ್ಕೊಂಡ್ರು ಯಾವ ಗಿಡದ ತಳಗ ಯಾವ ಜಾತಿ ಗಿಡದ ಕೆಳಗೆ ಕೂತಿರೋ ಅದ ಜಾತಿ ಗಿಡದ ತಳಗನ ಅವ್ರು ಕೇವಲ ಹಾಕತ್ತಿದ್ ನೇಮ ಐತಿ, ಸಿದ್ಧಾಂತ ಇತ್ತು. ಆಜ್ಞಾತ್ ಭಗವಾನ್ ದೀಕ್ಷಾ ವೃಕ್ಷ, ಕೇವಲ ಜ್ಞಾನ ವೃಕ್ಷ ಆಲದ ಮರ. ಮಹಾವೀರ್ ಭಗವಾನ್ ದೀಕ್ಷಾ ಮತ್ತು ಕೇವಲ ಜ್ಞಾನ ವೃಕ್ಷ ಅರಳಿ ಮರ. ಆಯಾ ತೀರ್ಥಂಕ ವೃಕ್ಷದವ ನೋಡ್ರಿ. ಹಂಗ ಇದಕ್ಕ ಕಲ್ಪ ವೃಕ್ಷ, ಕಲಿಯುಗದ ಕಲ್ಪ ವೃಕ್ಷ ಪರ್ವರಾಜ ಪರ್ಯುಷನ್ ಪರ್ವ. ಈ ಪರ್ವದ ನೀವು ಸಮಯ ತೆಗೆದ ಧರ್ಮ ಧ್ಯಾನ ಮಾಡ್ರಿ, ದಾನ ಮಾಡ್ರಿ, ಭಗವಂತರ ಪೂಜಾ ಮಾಡ್ರಿ, ತಂದೆ ತಾಯಿರ ದೀನ ದಲಿತರ ಸೇವಾ ಮಾಡ್ರಿ, ಅನಂತ ಫಲ ಸಿಗ್ತೈತಿ. ಯಾಕ? ವಿಶೇಷ ಪರ್ವದಾಗ ಮಾಡೋದು, ಹಂಗ ಮಾಡೋದು ಬೇರೆ, ಪರ್ವದಾಗ ಮಾಡೋದು ವಿಶೇಷದೊಳಗೆ ವಿಶೇಷ. ಸತ್ ಪಾತ್ರಕ್ಕ ಯಾ ಜೀವಾತ್ಮ ಚತುರ್ವಿಧ ಪ್ರಕಾರ ದಾನ ಮಾಡ್ತಾನೆ. ಅದಕ್ಕೆ ಲೋಭ ಕಷಾಯ ಅಭಾವ ಆಗ್ಬೇಕಾದ್ರೆ ನಮ್ಮ ತೆಗ್ ದಾನ ಜಾಗೃತ ಆಗ್ಬೇಕು. ಯಾರ ತೆಗ್ ದಾನ ಮಾಡ್ಬೇಕನ್ನೋ ಭಾವ ಐತಿ, ದಾನ ಮಾಡಾಕ ಮನಸ್ಸ ಯಾವತ್ತು ತತ್ಪರ ಇಟ್ಕೊಳ್ತೈತಿ, ಮನಸ್ಸು ಬಯಸ್ತೈತಿ, ಬಯಸಿದಂಗ ಕೊಡುವಂತ ಭಾವ ಕೊಡ್ತೈತಿ. ಆ ಜೀವದ ಲೋಭ ಕಷಾಯ ಮಂದಾಗತೈತಿ. ಭವಿಷ್ಯದಾಗ ಉತ್ತಮ ಶೌಚ ಧರ್ಮ ಪ್ರಾಪ್ತಿ ಆಗುದೈತಿ. ಶ್ರಾವಕ ಧರ್ಮ ದಾನದಿಂದ ಶ್ರೇಷ್ಠ ಅನ್ಸ್ಕೋತದ, ಸಾಧು ಧರ್ಮ ತ್ಯಾಗದಿಂದ ಶ್ರೇಷ್ಠ ಅನ್ಸ್ಕೋತದ. ತ್ಯಾಗ ಮಾಡ್ಲಿಕ್ಕೆ ನಾವು ತ್ಯಾಗಿ ಬಾಳಲ್ಲ, ನೀವು ದಾನ ಮಾಡ್ಲಿಕ್ಕೆ ಶ್ರಾವಕರಲ್ಲ. ದಾನಂ ಪೂಜಾ ಮುಕ್ತಯೋ ಸಾವಯೋ ದಮ್ಮು. ಈಗ ನಂಗೆ ಪಾರಿಸ ಬಂದ್ ಅನ್ನತ್ತಿದ್ ನಿಮ್ ಪನದಿ ಪಾರಿಸ ಮಗ್ದುಮ್ ಕ್ಷಮಾ ಮಾಡ್ರಿ ಆಚರಿಸಿ ಮಾನ್ಯ ಅಂದಿರಿ ನೀವು ಭದ್ರಭಾವ ಆಚರಿಸಬಹುದ ಭಾವಚಿತ್ರ ಮಾಡ್ಸೋದು ನಾನೊಂದು ಹೆಸರು ಕೊಟ್ಟಿನ್ರಿ, ಜಮಾ ಮಾಡ್ಬೇಕಂತ ಬಂದೇನಿ. ಮತ್ತ ಅದನ್ನ ನೋಡ್ರಿ ಏನ್ ಚಂದ ಮನಿ ಆಗೈತ್ರಿ, ಇನ್ ನಾನು ಮನಿ ಕಟ್ಸಂಗಿಲ್ರಿ, ಇಂಥದ ಮನಿ ಮಾಡಿಸ್ತೀನ್ರಿ, ಎಷ್ಟ್ ಚಂದ ಐತಿ, ಯಾವಾಗ ಬೇಕೈತಿ ಹೇಳ್ಬೇಕಾದಲ್ಲಿ ಇಡ್ಬೋದು. ಮೊದಲ ಮಟ್ಟ ನೋಡಕ್ ಬಂದಾರ, ಸ್ಪೆಷಲ್ ಮನಿ ನೋಡಕ್ ಬಂದಾರ. ಇಲ್ಲ ಆವಿರ್ ಭಗವಾನ್ ನಿನ್ ಮನಿ ಚರ್ಚೆ ಮಾಡಿಡದೈತಿ. ಬಂದವ್ರೆಲ್ಲ ಅಂತಾರೆ ಭವಿಷ್ಯದ ಬದ್ರಿಗೆ ಏನ್ ಮಾಡೋದು, ಇಂಥವ್ ಮಾಡಿದ್ರಿ,
ಟೆನ್ಷನ್ ಎಲ್ಲಿ ಬೇಕಲ್ಲಿ ಎತ್ತಿರೋದ ಎಲ್ಲಿ ಜಾಗ ಬದಲು ಅದನ್ನ ಕೆಡು ಇದನ್ನ ಕೊಡು ಅಲ್ಲಿ ಮಾಡು ಇಲ್ಲಿ ಮಾಡಿ ಯಾನ್ ಟೆನ್ಷನ್ ಇಲ್ಲ. ಮತ್ತು ಒಂದು ಫ್ಯಾಮಿಲಿಗೆ ಏನ್ ಬೇಕೆಲ್ಲ ಅವಸ್ಥೆ. ಇವತ್ತು ಬೆಂಗಳೂರಿಂದ ಬದ್ರಿಗಿರಿಗೆ ಬರ್ತದ್ರು ಸುಮಾರು 3,80,000 ರೂಪಾಯಿ ಅದ್ರ ಖರ್ಚದ. ನಾನು ತಲೆ ಸಹಜ ಬತ್ತು ಯಾರೋ ಒಂದು ವಿಡಿಯೋ ತೋರಿಸಿ ಹಿಂಗೆ ಐತ್ರಿ ಇಲ್ಲಿ ಬಂದವ್ರಿಗೆ ಅನುಕೂಲ ಲೋಪ ಆಗಂತ ಕಡೆ ಮಂದಿ ಬರೋದ ಹೆಣ್ಮಕ್ಳಿಗೆ ಬಾ ತ್ರಾಸ ಆಗ್ತೈತಿ. ಶಿಖರ್ಜಿ ಮತ್ತು ಶಿಖರ್ಜಿ ಒಳಗೆ ಹೋದ ಸಹಿತ ವ್ಯವಸ್ಥೆ ಐತಿ. ಕ್ಷೇತ್ರದಾಗ ಮಂದಿ ವ್ಯವಸ್ಥೆ ಬೇಕು ಅಂತ ತೋರ್ಸ್ರು ನೋಡ್ನಿ. ಅದ ಪೆಟ್ನಾಗ ಒಬ್ರಿಗೆ ಫೋನ್ ಹಚ್ಚಕತ್ನಿ ಶ್ರೀನಿಧಿ ತೆರ್ದಾಳ್ ಮಾವೀರ್ ನೆಲೆಜ್ ಒಂದು ಫೋನ್ ಹಚ್ಚಂತೇಳಿ ಫೋನ್ ಹಚ್ಚ್ರಿ ಎತ್ತರ ಅವರು ಹಿಂಗೆ ಮಾವೀರ್ ಒಂದು ಭಾವ ಐತಪ್ಪ ಮತ್ತೆ ಇಲ್ಲಿ ಬದ್ರಿಗಿರೋ ಒಂದು ವ್ಯವಸ್ಥೆ ಬೇಕೈತಿ ಮಂದಿಗೆ ಹಿಂಗೈತಿ ಅಂತ. ಏನ್ರಿ ಆಚರಿಸಿ ನೀವು ಆಶೀರ್ವಾದ ಮಾಡ್ರಿ ಅಕೌಂಟ್ ನಂಬರ್ ಕೊಡ್ರಿ ಮಾಡೋಣ ಅಂತ ಹೇಳಿ ತತ್ಕಾಲ ಹಿಂದ ಮುಂದೆ ವಿಚಾರ ಇಲ್ಲ. ಆಗಿಂದ ಕೆಲಸ ಮಾಡಿದ್ರು ಆರ್ಡರ್ ಕೊಟ್ರು ಅರ್ಧ ರೊಕ್ಕ ತುಂಬುದಿತ್ತು ತುಂಬಿರು ಅದನ್ನ ಅಲ್ಲಿಂದ ಬಿಡ್ಬೇಕಾದ್ರೆ ಎಲ್ಲಾ ರೊಕ್ಕ ತುಂಬಬೇಕಂತ ಮತ್ತೊಂದು ಫೋನ್ ಮಾಡಕೈತು ಅದನ್ನ ಹಾಕಿರು ಅಲ್ಲಿ ಲೋಡ್ ಮಾಡ್ರು 2 ದಿವಸನ್ಯಾಗ ಗಾಡಿ ಬದ್ರಿಗಿರಿ ಬಂದು ಇವತ್ತಾದ್ರೂ ಓಪನಿಂಗ್ ಅದ ವಿಚಾರ ಮಾಡಿ. ಇದು ಹೆಂಗ ಸಾಧ್ಯ ಹೇಳ್ತೀನಿ. ನನಗೆ ಎಲ್ಲಕ್ಕಿಂತ ತೃಪ್ತಿ ಏನಂದ್ರ ನನ್ನ ಸಲುವಾಗಿಲ್ಲ, ನಮ್ಮ ಶಾಸ್ತ್ರ ಹೇಳಿದ ಮಕ್ಕಳ ಸಲುವಾಗಿ ತಾಯಿ ತಂದೆ ಎಷ್ಟು ಭವಿಷ್ಯ ಉಜ್ವಲ ಮಾಡ್ಕೊಂಡು ಬರುತ್ತಾರ. ಗುರು ಆದಂತವನು ಅದೇ ಮಾಡ್ಬೇಕು. ದೇಶ ಕಾಯುವ ಸೈನಿಕ ತನಗ ರಕ್ಷಣೆ ಆಗಿ ತನ್ನ ಪ್ರಾಣವನ್ನು ಮುಡುಪಾಗಿಟ್ಟ ಭಾರತಾಂಬೆಯ ರಕ್ಷಣೆ ಮಾಡ್ತಿರ್ತಾನ. ಹಂಗ ಸಾಧು ಸಂತರು ತಾವು ಉಪವಾಸ ವನವಾಸ ಮಾಡಿ ಸಮಾಜದ ವಿಶ್ವದ ಕಲ್ಯಾಣ ಆಗ್ಲಿ ಅಂತಕ್ಕಂಥ ಭಾವ ಬಯಸ್ತಿರ್ತಾರ. ನಾವು ಭಾವ ಮಾಡ್ರೆ ಮಾತ್ರ ಆಗೋದಿಲ್ಲ. ನನ್ನ ಮನಸ್ಸಿನಾಗಿತ್ತು ಕರೆ ಅದ್ ಬಂದ್ ನಿಂದಿರ್ತಿರ್ತಾನೆ ಇಲ್ಲಿ ಜಾಗದಾಗ ಕರೆ ಇಂಥ ಧರ್ಮಾತ್ಮ ಭೂಮಿ ತಲೆ ಮ್ಯಾಗ ಅದಾರಂತ ಇವೆಲ್ಲ ಸಾಕಾರ ರೂಪ ಕಾಳಕತ್ತಾವ. ಇಂದವ್ರು ಮುಂಜಾನೆ ಪುಣ್ಯಾತ್ಮ ಬಂದಿದ್ದು ದರ್ಶನ ಮಾಡ್ದ ಆಚಾರ್ಯ ನನ್ ಭಾವ ಆಗೈತ್ರಿ ಏನಾರ ಸೇವಾ ಹೇಳ್ರಿ ಅಪ್ಪರ ಹೆಸರ ಮ್ಯಾಗ ಒಂದು 4-5 ಲಕ್ಷ ತಕ ದಾನ ಮಾಡೋ ಭಾವ ಆಗೈತ್ರಿ. ಏನ್ ಮಾಡ್ಲಿ ನಂಗೆ ಸೇವಾ ಮಾಡಕ್ ಒಂದ ಅವಕಾಶ ಅವಸರ ಸದ್ಭಾಗ್ಯ ನಂಗೆ ಕೊಡ್ರಿ ಅಂತ ವಿಚಾರ ಮಾಡ್ರಿ. ನಾ ಟೀಕಾ ಮಾಡಕತ್ತಿಲ್ಲ. ಮನಿಗೆ ತಿರುಗಾಡ್ರೆ 108 ರೂಪಾಯಿ ಕೊಡಾಕ ನಾಳೆ ಬೇರೆ ನಮ್ಮ ಮನ್ಯಾಗ ಇಲ್ಲ. ಮತ್ತೆ ಯಾರೇ ಊರಾಣ ಬೇರೆ ಊರ್ದವ್ರ ಪಟ್ಟಿ ಬಂದು ಕರ್ಕೊಂಬಂದ್ರ ನನ್ನ ಮಣ್ಣೆ ಕಾಣ್ತೇನೆ ನಿನಗೆ. ಅವ್ ಕರ್ಕೊಂಬಂದ ಮತ್ತೊಂದು ಬರಬಾರ್ದು ನೋಡು ಓನಿಗೆ. ನಾ ಟೀಕಾ ಮಾಡಕತ್ತಿಲ್ಲ, ವಸ್ತುಸ್ಥಿತಿ ಹೇಳಕತ್ತೀನಿ. ಮತ್ ಹಿಂಗಾಗಿ ಪಟ್ಟಿ ಏಡು ಪರಂಪರನ ಬಂದಾಗ್ತೈತಿ. ಕಿಮ್ಮತ್ತ ಇಲ್ಲ ಊರಾಗ ಯಾರು ನಂಗೆ 2-3 ಸಲ ನೇಮ್ನಾಥ್ ನಂದ್ಗಾವ್ ಅಂದ್ರ ಮೈಸ್ಬೇಡ್ಯಾಗ ನೀವು ಬಂದ್ರ ಅಟ್ಟ ಹಬ್ಬ ಆಕೈತಿ. ಊರಾಗ ಎಲ್ಲಾರು ಕೂಡ್ತಾರೆ ಎಲ್ಲ ಮಾಡ್ತಾರೆ ಹೊಸ್ತಾ. ಬ್ಯಾರೆ ಬಂದ್ರೆ ಯಾರ್ದು ಮಾಡಂಗಿಲ್ರಿ. ಮನಿಗೆ ಹೋದ್ರೆ ಯಾರು ಪಟ್ಟಿ ಕೊಡಂಗಿಲ್ಲ. ಪಟ್ಟಿ ಮಾಡ್ಬೇಕಂದ್ರೆ ಅದು ಸಾಥ್ ಕೊಡಂಗಿಲ್ಲ. ಹೆಂಗ್ ಮಾಡುದ್ ನಾವ? ಅದಕ್ಕೆ ಪೂಜೆ ಆಗಂತಂದ್ರೆ ರೊಕ್ಕ ಒಂದ್ ಸ್ವಲ್ಪ ಉಳಿತಂದ್ರ ಸಾಧು ಸಂತರ ಸೇವಾ ಸಲ ಧ್ರುವನಿಧಿ ಮಾಡಿಡ್ಸ್ರಿ ಭವಿಷ್ಯದ ಬಂದ ಸಾಧುಗಳು ವ್ಯವಸ್ಥೆ ಆಗ್ಲಿ ಅಂತ ಚರ್ಚೆ ಮಾಡ್ತಿದ್ವಿ, ನಿವೇದನೆ ಮಾಡ್ತಿದ್ವಿ. ನೋಡ್ರಿ ಮನಿಗೆ ಹೋದ್ರು ನಾವು ಪಟ್ಟಿ ನಾಳೆ ಬಾ ನಮ್ಮವ್ರು ಇಲ್ಲ ಅಂತಕ್ಕಂಥ ಪರಿಸ್ಥಿತಿ ಒಳಗ ತಾವಾಗೆ ಬಂದು ಕ್ಷೇತ್ರದ ದರ್ಶನ ಮಾಡಿ ನಂದು ಭಾವ ಆಗೈತಿ ದಾನ ಮಾಡಕ ಪ್ರೇರಣಾ ಕೊಡ್ರಿ ಅಂತಕ್ಕಂಥ ಭಾವ ಆಗೈತಿ. ಅಂದ್ರ ಇದು ಲೋಭ ಕಷಾಯದ ಅಭಾವ. ಇವತ್ತು ಯಾವ ಧರ್ಮ? ಉತ್ತಮ ಶೌಚ್ಯ ಧರ್ಮ. ನೋಡ್ರಿ ಇದು ಪುಣ್ಯ ಹತ್ತೈತಿ. 27ನೇ ತಾರೀಕು ಅದ್ ಮಾಡೋದಿರ್ತದ. ಏನೋ ನಿಮಿಟ್ಟಾಗಿ ಮಳಿ ಆಗಿ ಅದ್ ಪೇಂಟಿಂಗ್ ಬಿಡಿತು, ಒಂದಿಷ್ಟು ಲೇಟ್ ಆಯ್ತು. ಇದಕ್ಕೆ 27ನೇ ತಾರೀಕು ಉದ್ಘಾಟನೆ ಆಗುತ್ತಿರ್ತಾರೆ. ಯಾರೆ ಮಾವೀರ್ ನೆಲಜ್ಗಿ ಅವ್ರ ಪರಿವಾರದ ಪುಣ್ಯ ಇವತ್ತು ಶೌಚ ಧರ್ಮ ದಿವಸ ಅದ್ರದ್ದು ಹೋಗಿ ಬಂದದ. ಅವ್ರ ತಾಯಿ ಕೂತ ಇಲ್ಲಿ ಕುರ್ಚಿ ಮ್ಯಾಗ ಹೆಮ್ಮೆ ಪಡ್ಬೇಕು ನಾವು. ಒಂದು ಜೈನ್ರ ಮನಿ ಇಲ್ಲದ ಊರಾಗ ಮಣ್ಣು ಹೆಣ್ಣೆ ಪ್ರತಿಭಟನಾ ರ್ಯಾಲಿ ಇತ್ತಲ್ಲ, ರವಕೈ ಬನೆಟಿಗೆ ಹೋಗಿರ್ಲಿಲ್ಲ ತಹಶೀಲ್ದಾರ್ ಆಫೀಸ್ ಅಂತ. ಆ ಟೈಮ್ದಾಗ ಒಂದು ಮಾತೇನೆ ಬೆನಿವಾಡ್ ಒಂದು ಜೈನ್ ಮನಿ ಇಲ್ಲ ಊರಾಗ. ಅನಾಥಾಗಿ ಹೋಗಿತ್ತು ಮಂದಿರ ಜೀರ್ನಾಗಿ ಬಿದ್ದಿತ್ತು. ಉದಾಹರಣೆ ಬಾಳ ದೂರ ಹೋಗೋದ್ರಲ್ಲಿ ತೇರಾದಾಗ ಮಾಬಲ್ ಮಹಾರಾಜರು ಸಮಾಧಿ ಆತ್ಲ ಗುರುಕುಲ್ದಾಗ ತಳಗ ಅವ್ರದ್ದು ಅಂತ್ಯಕ್ರಿಯೆ ಮಾಡಿರಲ್ಲ. ಅಲ್ಲಿ ಹಳಿದೊಂದು ಗುಂಪ ಇತ್ತು ಹಿಂದ್ರಕ್ ನಾವು ನೋಡೀನಿ. ಬಾಳ ಜೀರ್ಣೋದ್ಧಾರ ಮಾಡಿ ಹೊಳೆ ಕಟ್ಟಕ್ ಆಗ್ಲಿಲ್ಲ, ಬಿದ್ದೆಲ್ಲ ಹಾಳಾಗಿ ಹೋತು. ಬಾಳ ದೂರ ಅಲ್ಲ, ಇಲ್ಲೇ ಸಮೀಪ ತೇರ್ದಾದು. ಗುರುಕುಲ್ದಾಗ ಏನ್ ಕಡಿಮೆ ಐತಿ ಹೇಳ್ರಿ ನೋಡು. ಮಾಬಲ್ ಮಹಾರಾಜರಿಂದ ಯಾವ ಮಟ್ಟಿಗೆ ಗುರುಕುಲ್ ಬೆಳಕಿಗೆ ಬತ್ತು? ಮಾಬಲ್ ಮಹಾರಾಜ್ ಸಮಾಧಿಕ್ಕಿಂತ ಮೊದಲ ಗುರುಕುಲ್ದ ಅವಸ್ಥಾ ಹೆಂಗಿತ್ರಿ? ಗುಂಡು ಕರೇನು ಸುಳ್ಳು ವಸ್ತುಸ್ಥಿತಿ. ಮಾಬಲ್ ಮಹಾರಾಜ್ ಸಮಾಧಿ ನಂತರ ಆ ಗುರುಕುಲ್ ನಿಮಿತ್ತೇನ ಆಚಾರ್ಯ ಯಾರು ಮಾಬಲ್ ಮಹಾರಾಜ್ ಸಮಾಧಿ ನಿಮಿತ್ತೇನ ಈ ಪವನ್ ಹೃದಯದ ವೈರಾಗ್ ನಿರ್ಮಾಣ ಆಗಿ ನಾ ದಿಗಂಬರ್ ಜೈನ್ ಆಗ್ತಕ್ಕಂಥ ಮುನಿ ಆಗ್ತಕ್ಕಂಥ ಸದ್ಭಾಗ್ಯ ನನಗೆ ಪ್ರಾಪ್ತ ಆತು ಅಂತ ತೆರೆದ ಊರ ನಾನು ಸಾಮಾಯಿಕ ಮಾಡಿ ಬಂದೆ. ನಾ ಗುಂಪಾದ ಮಾನ್ಯ ಹಾದ ನೋಡಿ ಏನ್ ಅಸ್ತಿತ್ವ ಇಲ್ಲ
ಅದ್ರಾಗ ಒಂದು ಆಲ್ದ ಗಿಡ ಬೇರ್ ಬಿಟ್ಟು ಎದ್ದ ಒಳಗೆಲ್ಲ ಇದಾಗಿತ್ತು. ಪ್ರಾಚೀನ ಶಾಸ್ತ್ರ ಹೇಳ್ತದೆ. ಹಂಗ ಕಿನಾಲ್ ಹಾದು ಹೋಗಿತ್ತು, ಅದು ಕುಸಿದ್ ಬಿದ್ದಿತ್ತು ಬಸ್ತಿ. ನಿಮ್ಮ ಮಾವಿನ ವಿಲೇಜ್ಗೆ ಆ ಬೆಳಗಾವದ ಜೈನ್ ಅಸೋಸಿಯೇಟಿ ಎಲ್ಲ ಕೂಡಿ ಧರ್ಮಸ್ಥಳಕ್ಕೆ ಹೋಗಿ ವೀರೇಂದ್ರ ಹೆಗ್ಡೆ ಅವರು ಭೇಟಿ ಆದ್ರು. ಹಿಂಗಿಂಗ್ರಿ ಮತ್ತೆ ಅಲ್ಲಿ ಜೈನರಿಲ್ಲ ಮೂರ್ತಿ ಅವ್ರು ಕೊಡುದು ಏನಾಗ್ತಾರು. ಆಚಾರ್ಯ ಶ್ರಮಣ ರತ್ನ ಸುಬಲ್ ಸಾಗರ್ ಕೇಳಿದ್ರು, ನಾನು ಕೇಳಿನಿ. ಇಲ್ಲೇ ಏನ್ ಮಾಡ್ತೀರಿ ಮಾಡ್ರಿ, ನಾವು ಜಾಗನೂ ಕೊಡ್ತೀವಿ, ಬೇಕಾದ್ರೆ ಪಟ್ಟಿನ ಹಾಕಿ ನಾವು ಪಟ್ಟಿನ ಕೊಡ್ತೀವಿ. ನಮ್ಮ ಊರಾಗ ಮಾಡ್ರಿ, ನಾವು ಮೂರ್ತಿ ಕೊಡಂಗಿಲ್ಲ ಬೇರೆ ಊರಿಗೆ, ನಮ್ಮ ಊರ್ ದೇವ್ರ ನಾವಂಗ್ ಬಿಟ್ಟು ಕೊಡುನು. ಅಲ್ಲಿ ಜನ ಬಿಟ್ಟು ಕೊಡ್ಲಿಲ್ಲ. ಇವರೆಲ್ಲ ಹೋಗಿ ನಿವೇದನೆ ಮಾಡಿದಾಗ ಒಂದಲ್ಲ ಎರಡಲ್ಲ ಸುಮಾರು 25 ಲಕ್ಷ ರೂಪಾಯಿ ಖರ್ಚು ಮಾಡಿ ಮಂದಿರ್ ಜೀರ್ಣೋದ್ಧಾರ ಮಾಡ್ತಕ್ಕಂಥ ಕಾರಣ ಡಾಕ್ಟರ್ ವೀರೇಂದ್ರ ಹೆಗಡೆ. ಅವ್ರಿಗೆ ಹೆಂಗ್ ಜೈನ್ರಣ ಅವ್ರು ಹೇಳ್ನೋನು. ಜೈನ್ರು ಒಂದು ಮನಿ ಇಲ್ಲದ ಊರಾಗ ತೀರ್ಥಂಕರ ಮಂದಿರ ಅನಾಥಾಗಿ ಹೊಂಟೈತಿ, ಅಸ್ತಿತ್ವ ಕಳ್ಕೊಳಕತೈತಿ, ಪೂರ್ಣ ಶಿಥಿಲಾವಸ್ಥೆಗೆ ಭಗವಾನ್ ತಲೆ ಮ್ಯಾಗಿನ ಚತ್ ಕುಸಿದು ಬಿದ್ದೈತಿ. ತ್ರಿಲೋಕಿನಾಥ್ ಪಂಚಬಾಲೇತಿ ತೀರ್ಥಂಕರ ಭಗವಾನ್ರದ ಅಂತ ಪರಿಸ್ಥಿತಿ ಒಳಗ ಸಮಾಜದವ್ರು ಹೋಗಿ ನಿವೇದನೆ ಮಾಡ್ಕೊಂಡಾಗ ಆ ಪುಣ್ಯಾತ್ಮ ಜೀರ್ಣೋದ್ಧಾರ ಮಂದಿರ್ ಕಲ್ಲೆ ಮತ್ತೆ ವಾಪಸ್ ಸಿಮೆಂಟ್ನಾಗಲ್ಲ, ಕಲ್ನ್ಯಾಗ ಮಂದಿರ್ ಕಟ್ ಶಿಖರ್ ಕಟ್ ಸದಿ ಸುಂದರ್ ಮುಂದೊಂದು ಸುಂದರ್ ಮಾನಸ್ತಂಭ ತಯಾರಾತು. ಆ ಊರ್ದ ವಿಶೇಷ ಗಂದೃಷ್ಟಿ ಆಗ್ತೈತಿ ಆ ಮಂದಿರ ಮೇಲೆ ಇವತ್ತು ಪ್ರಭಾವನ ಅದ. ಯಾವ ಪಂಚಕಲ್ಯಾಣ ಆ ಟೈಮ್ದಾಗ ಒಂದು ಜೈನರ ಮನಿ ಇಲ್ಲದ ಊರಾಗ ಪಂಚಕಲ್ಯಾಣ ಆಗ್ಬೇಕಾದ್ರೆ ರಾಷ್ಟ್ರಕುಮಾರಿಕ ಬೇಕೋ ಬೇಡ, ಸೌಧರ್ಮೇಂದ್ರಿ ಅಂದ್ರೆ ತೀರ್ಥಂಕರ್ ಮಾತಾ ಪಿತಾ ಇವೆಲ್ಲ ಸವಾಲ್ ಬೇಕೋ ಬೇಡ. ಕರೆ ಹುಕ್ಕೇರಿ ಜನ ಎಲ್ಲ ಸೇರಿ ಹುಕ್ಕೇರಿ ಸವಾಲಿಟ್ರು. ಕೊಣ್ಣೂರ, ಹುಕ್ಕೇರಿ, ಎರ್ನಾಳ, ಹೊಸೂರ ಆಸ್ಪಾಸ್ ಎಲ್ಲ ಊರ್ದವ್ರೆಲ್ಲ ಮೊಸರುಗುಪ್ಪಿ ಎಲ್ಲಾರು ಸೇರಿ ಕಾರ್ಯಕ್ರಮ ಇಟ್ಕೊಂಡ್ರು. ಬಾಗೇವಾಡಿ ಎಲ್ಲಾ ಜನ ಸೇರಿ ಕಾರ್ಯಕ್ರಮ ಮಾಡ್ರು. ಆ ಒಂದು ಕಾರ್ಯಕ್ರಮದ ಸೌಧರ್ಮೇಂದ್ರೇಂದ್ರನ ಪಾತ್ರ ಮಾವೀರ್ ನಿಲೇಜ್ಗೆ ಅವರಪ್ಪ ವಸಂತ ನಿಲೇಜ್ಗೆ ಅವ್ರು ತಗೊಂಡಿದ್ರು. ಯಾವ ಊರಾಗ ಒಂದು ಜೈನ ಮನಿ ಇಲ್ಲ, ಅಂತ ಊರಾಗ ಹೋಗಿ ಇಂದ್ರಾಣಿಯಾಗಿ ಭಗವಂತರ ಪ್ರತಿಷ್ಠಾಪನಾ ಮಾಡಿಸ್ತಕ್ಕಂಥ ಭಾಗ್ಯ ತಗೊಂಡು ಪುಣ್ಯದಿಂದ ಸಿಗ್ತದ. ಇವತ್ತೊಬ್ಬ ದಿಗಂಬರ್ ಜೈನ ಆಚಾರ್ಯರು ಬಾಯಾಗ ಅವ್ರು ಜೀವಂತದಾರ ಅಂದ್ರ ಎದರಿಂದ ಜೀವಂತದಾರು, ಅವ್ರ ದಾನ ಧರ್ಮ ಮಾಡ್ರಿ ಅಂತ ಇವತ್ತು ಜೀವಂತದಾರ. ಭೂಮಿ ತನ ಎಷ್ಟೋ ಜೀವ ಹುಡ್ತಾವ್, ಎಷ್ಟೋ ಜೀವ ಸಾಯ್ತಾವ್. ಎಷ್ಟು ಮನುಷ್ಯರ ಹೆಸರು ನೆಂಬುದ ನೀವು ಬಾಯಾಗ ಹೇಳ್ರಿ ನೋಡು. ಶಾಸ್ತ್ರ ಹೇಳ್ತದೆ ಬಹಳ ಸುಂದರ ವರ್ಣನ. ಅತ್ತಿ ಮಬ್ಬೆ ಆಕಿ ಹೇಳ್ತಾರ ದಾನ ಚಿಂತಾಮಣಿ. ಅವ್ರ ನಂತರ ಇತಿಹಾಸ ವರ್ತಮಾನ ಕಾಲದ ಭೂಮಿ ತಲೆ ಮ್ಯಾಗ ಕರ್ನಾಟಕ ಪ್ರಾಂತ್ಯದ ಯಾರ ಇದ್ರ ದಾನ ಚಿಂತಾಮಣಿ ಸ್ವರೂಪ ಯಾರ ಇದ್ರ ಡಾಕ್ಟರ್ ವೀರೇಂದ್ರ ಹೆಗಡೆ ಅದರ ಅಂತ ಪುಣ್ಯಾತ್ಮ ಧರ್ಮಾತ್ಮ. ಅಂತವ್ರ ಮ್ಯಾಲ ಅನ್ಯಾಯ ಆದಾಗ, ಏನೋ ಇಲ್ಲ ಸಲ್ಲದ ಅಪವಾದ ಬಂದಾಗ ನಮ್ಮಂತ ಸಹಸ್ರ ಮುನಿಗಳಿಗೆ ಆಶ್ರಯ ಕೊಟ್ಟಂತ ಸೇವಾ ಕೊಟ್ಟಂತ ಧರ್ಮಾತ್ಮ ಜೀವ ಮತ್ ಅಂತವ್ರ ಮೇಲೆ ಇದಾದ ನಾವು ಅದಕ್ಕೆ ಹೋರಾಟ ಮಾಡ್ಬೇಕು ಮಾಡಬಾರ್ದು. ನನಗೂ ಯಾರು ಅಂದ್ರ ನೀವು ಹೋಗ್ಬಾರ್ದಲ್ಲಿ ಮಹಾರಾಜರಾಗಿ ಅಂತ ಯಾರು ಹೇಳಿ ಕೇಳಂಗಿಲ್ಲ. ನನ್ನ ಮನ್ಸು ಹಾಕಿಲ್ಲ, ನಾ ಕೇಳ್ತಂತ ಇನ್ನ ವೀರೇಂದ್ರ ಹೇಳಿ ಇನ್ನ ತಕ್ಕ ನೋಡಿಲ್ಲ ಕಣ್ಣಾರೆ, ಧರ್ಮಸ್ಥಳಕ್ಕೂ ಹೋಗಿಲ್ಲ. ಅವ್ರು ನೋಡ್ಬೇಕಂತೂ ನನ್ನ ತಲೆಯಾಗೂ ಇಲ್ಲ. ನೀನು ವಿಡಿಯೋ ಕಾಲ್ ಮಾಡಿದ್ರು, ದರ್ಶನ ಮಾಡ್ರು, ನಿವೇದನೆ ಮಾಡ್ಕೊಂಡ್ರು, ಬರ್ರಿ ನಮ್ಮ ಕಡೆ ಒಮ್ಮೆ ಬಂದಿಲ್ಲ ನೀವು ನಮ್ಮ ಕ್ಷೇತ್ರಕ್ಕೆ ಬರ್ರಿ ಅಂತ. ಆಯ್ತ್ರಿ ಚಾತುರ್ಮಾಸ ಭಾವನಾ ಐತಿ, ಬೆಳಗುಳಕ್ ಬಂದ್ರ ಭಾವನಾ ಮಾಡಿ ಧರ್ಮಸ್ಥಳಕ್ಕೂ ಬಂದು ಹೋಗ್ತೀನಿ ಅಂತ ಹೇಳಿ ಅವ್ರಿಗೆ. ನೋಡ್ ಜೈನ್ ಧರ್ಮ ಇದನ್ನ ಹೇಳ್ತದ. ಅಕಂಪನ ಆಚಾರ್ಯ ಸಂಘದಲ್ಲಿ ವಿಷ್ಣು ಕುಮಾರ್ ಮುನಿಗೋಳಿಯಲ್ಲಿ 700 ಮುನಿಗಳ ಮೇಲೆ ಉಪಸರ್ಗ ಬಂದಾಗ ಒಬ್ಬ ಮುನಿಗಳು ಅರಿವಿ ಹಾಕೊಂಡ ಮುನಿ ಧರ್ಮ ರಕ್ಷಣೆ ಮಾಡ್ತಾರಂದ್ರ ನಾನು ಅರಿವಿ ಹಾಕೊಂಡೇನೇನು ರಾಬಕಾಯಿ ಬನೆಟ್ಗೆ ಹೋದ್ ನನ್ನ ಕ್ಷೇತ್ರದಾಗ ನಾನು 9 ಕಿಲೋಮೀಟರ್ ಏರಿಯಾದ ಚಾತುರ್ಮಾಸನಾಗ ಐತು, ನಾನು ಬಿಟ್ಟಾಯ್ತು. ನಾ ಕುಂತಲಗಿರಿ ತಕ ಇಟ್ಕೊಂಡೇನು, ಕುಂತಲಗಿರಿ ತಕ ಈ ವರ್ಷ ಆಯುಷ್ಯದ ಪೈಲಾ ಸಲ ದೀಕ್ಷಾ ತಗೊಂಡ ನಂತರ ಪೈಲಾ ಸಲ. ಯಾಕ ಉತ್ಕೃಷ್ಟ ಸಾಗರ್ ಇಚ್ಛೆ ಇತ್ತು, ಆಚಾರ್ಯ ವಿದ್ಯಾಸಾಗರ್ಗಳು ಅಣ್ಣ ಮಾವೀರಷ್ಟಿಗೆ ಉತ್ಕೃಷ್ಟ ಸಾಗರ್ ಇಚ್ಛೆ ಇತ್ತು ನನ್ನ ಸಾನ್ನಿಧ್ಯಾಗ ಸಮಾಧಿ ಮರಣ ಮಾಡ್ಕೋಬೇಕಂತ. ಅದು ಆಯ್ತು ರೀ ಭಾವನಾ ಮಾಡಿತ್ತು. ಅಲ್ಲಿ ತಕ ಒಂದ್ ವೇಳೆ ಹಂಗ ಪ್ರಸಂಗ ಬತ್ತು, ಯಮಸಲ್ಲೇಕಂತ ತಗೊಂಡ್ರು. ಇನ್ ಚಾತುರ್ಮಾಸ ದಾಟಂಗಿಲ್ ಗೊತ್ತಾತು, ಅಟ್ರ ಇವ್ರ ಸಮಾಧಿ ಆತು, ಯೋಗ ಕೂಡ್ತಂದ್ರ ನಾವು ಒಂದ ದಿವ್ಸನಾಗ ಹೆಂಗ್ ಹೋಗ್ಕೊಂಡು ಗೊತ್ತಿಲ್ಲ, ಕುಂತಲಗಿರಿಗೆ ಹೋಗ್ಬೋದು, ಅದ್ರ ದರ್ಶನ ಮಾಡ್ಬೋದು. ನಾನು ಆಗಮ ಹೇಳ್ತದೆ, ಶಾಸ್ತ್ರ ಬಿಟ್ಟು ನಾವು ಹೋಗೋದಿಲ್ಲ. ಆ ಜೀವದ ಪರಮ ಉಪಕಾರ, ಜೀವದ ಕಲ್ಯಾಣ ಮಾಡ್ತಕ್ಕಂಥದ್ದು ಭಾವದ ಶಾಸ್ತ್ರ ಹೇಳ್ತದ್ರಿ. ಆಚಾರ್ಯ ಸಂಘದ ಮೇಲೆ ಬಂದಂತ ಉಪಸರ್ ದೂರ ಮಾಡಕ್ ಒಬ್ಬ ಮುನಿಗಳು ಅರಿವಿ ಹಾಕೊಂಡು ಮುನಿ ಧರ್ಮ ರಕ್ಷಣೆ ಮಾಡ್ತಾರಂದ್ರ ಎಂತ ವ್ಯಕ್ತಿತ್ವ.
ವೀರೇಂದ್ರ ಹೆಗಡೆ ಅವರು ಸರ್ಕಾರ ಮಾಡಲಾರ್ದಂತ ಕಾರ್ಯ ಒಬ್ಬ ಸಮಾಜದ ಪ್ರತಿನಿಧಿಯಾಗಿ ಮಾಡ್ತಾರಂದ್ರೆ ವಿಚಾರ. ನಾ ಹೇಳಿನ ಆಚರಿಸಿಗಳಿಗೆ ಬರಾಕ್ ಕಾರಂಜ ಕ್ಷೇತ್ರದೊಳಗಿದ್ದಾಗ ಆಚಾರ್ಯ ದರ್ಶನ ಆಚಾರ್ಯ ಭಗವಾನ್ ದಕ್ಷಿಣದವ್ರು ಬಹಳ ಇಚ್ಛೆ ಆಯ್ತ್ರಿ ವಿಹಾರ ಆಗ್ಬೇಕು ನಿಮ್ ದಕ್ಷಿಣ ಭಾರತಕ್ಕ. ಚಾತಕ್ ಪಕ್ಷಿಗತಿ ನಿಮ್ ಹಾದಿ ಕಾಯಕತ್ತಾರು. ಒಬ್ಬರಲ್ಲ ಸಹಸ್ರ ಸಹಸ್ರ ಲಕ್ಷ ಲಕ್ಷ ಸಂಖ್ಯಾದಾಗ ಶಬರಿಗೋಣಿನ ಹಾದಿ ಕಾಯತ್ತಾರ, ನೀವು ಬರ್ಬೇಕ್ರಿ ಅಂತ ನಿವೇದನೆ ಮಾಡ್ಕೊಂಡ್ರ ತಾಂಡ್ಲಾಗ್ಲೆ ಅಣಿ ತೊಡಲಾಗುದೆ. ಮರಾಠ್ಯಾಗ ಮತ್ತವ್ರು ನೀವು ನಾನು ಬಾಜು ಕೂತಿರು ಮರಾಠಿ ಮಾತಾಡಕೈತ್ರು. ತಾಂಡ್ಲಾಗ್ಲೆ ಅಣಕಿನ್ ತೊಡಲಾಗುದೆ. ನೀರಡಿಕೆ ಆಗಿ ಇನ್ನೊಂದ್ ಸ್ವಲ್ಪ ನೀರಡಿಕೆ ಆಗ್ಲತ್ ಅನ್ನಿ ಮತ್ತು ಆಚರಿಸಿ ಕ್ಷಮಾ ಮಾಡ್ರಿ. ನೀವು ದೀಕ್ಷಾ ತಗೊಂಡ 55 ವರ್ಷ MP ಒಳಗ ನಿತ್ಯ ಏನ್ ಧರ್ಮದ ಕ್ರಾಂತಿ ಮಾಡ್ಯಾರಿ, ಏನ್ ಬಸ್ತಿ ಕಡ್ಸೇರಿ, ಬಡೇ ಬಾಬಾನ್ ಜೀರ್ಣೋದ್ಧಾರ ಮಾಡಿ ಮಂದಿರ್ ಕಟ್ಟೇರಿ. ಕುಂಡಲ್ಪುರ್ 12 ಭವ್ಯ ಮಂದಿರ್ಗೋ ಕಟ್ಟಾಕತ್ತೇರಿ. 55 ವರ್ಷ ಏನ MP ದವ್ರು ನಿಮ್ ಸೇವಾ ಮಾಡ್ಯಾರ, ದಾನ ಧರ್ಮ ಮಾಡಿ ಮಂದಿರ್ಗೋ ಕಟ್ಟ್ಯಾರ. 5 ವರ್ಷ ನಮ್ ಕರ್ನಾಟಕದವ್ರು ಮಾಡ್ಕೊಡ್ತಾರ ಬರ್ರಿ ಅಂತ ಹೇಳಿ ನನ್ನ ಕಾನ್ಫಿಡೆನ್ಸ್. ಆಚರಿಸಿ ಅಂದ್ರ ಬಾಯಲೆ ಮಾತಾಡಿ ಹಿಂಗಂದ್ರ ಒಬ್ಬ ವೀರೇಂದ್ರ ಹೆಗಡೆ ನಿಮ್ ಭಕ್ತ ಆದಂದ್ರ ಕೋಟಿ ಜನ ನಿಮ್ಮ ಭಕ್ತರಾಗ್ತಾರು. ಸ್ವಸಹಾಯ ಸಂಘಲಿ ಎಷ್ಟು ಜನರು ಸೇವಾ ಮಾಡ್ಯಾರ್ರಿ ವಿಚಾರ ಮಾಡ್ರಿ. ಜೈನ್ ಅಂತಲ್ಲ, ಎಲ್ಲಾ ಜಾತಿ ಜನರಿಗೆ ಅಂತಿಲ್ಲ. ಜಿನ ನಿನ್ನ ನಾಮ ಎಂತ ಚಂದ ನಾಮ, ಎಲ್ಲಾ ಜಾತಿ ಜನಕ್ಕೂ ಬೇಕು ನಿನ್ನ. ಕಾಪಿ ಅಂತ ಕಾಪಿರಿ. ಮಹಾವೀರ ಭಗವಾನ್ ದರ್ಶನ ಮಾಡ್ಬೇಕು, ವಾಣಿ ಕೇಳ್ಬೇಕಂತ ಭಾವನಾ ಮಾಡಿದಕ್ಕ ಆದಾಗ ಸತ್ತು ಸ್ವರ್ಗ ದೇವಾತು. ಇದು ಕರೇನೋ ಸುಳ್ಳು ಅಂತ ಕಾಪಿ ಜೈನ್ರದಾನ ಎಲ್ಲಾ ಬಿಟ್ಟು ಬಂದವ್ರ. ಆ ವೀರೇಂದ್ರ ಜೈನ್ರತ್ತ, ಅದಕ್ಕೆ ಜೈನ್ ಸ್ವಾಮಿಗಳು ಸಿಟ್ಟು ಬಂದೈತೆ. ಜೈನ್ ಸ್ವಾಮಿಗಳು ಜಾತಿ ಮಾಡಕತ್ತಾರ. ಜಾತಿ ಅನ್ನೋದು ನನ್ನ ರಕ್ತದಾಗ ಇಲ್ಲ. ಜಾತಿ ನನ್ನ ರಕ್ತ ಆಗಿತ್ರ ನಾ ಜೈನ್ ಧರ್ಮದಾಗ ಬರತ್ತಿದ್ದಿದ್ದಿಲ್ಲ. ಜಾತಿ ಮೀರಿದ್ದ ಆತ್ಮಾತಿ, ಆತ್ಮ ತತ್ವ ತಿಳ್ಕೊಂಡ ಧರ್ಮಕ್ಕೆ ಶರಣ ಆಗೇನಿ. ಧಮ್ಮಂ ಶರಣಂ ಪವಜ್ಜಾಮಿ. ಯಾ ಜೀವಾತ್ಮ ಧರ್ಮಕ್ಕೆ ಶರಣ ಆಗ್ತಾನ, ಆ ಜೀವಾತ್ಮ ಒಂದ್ ದಿವಸ ಸಿದ್ಧ ಭಗವಾನ್ ಆಗ್ತಾನ. ನಾವು ಸಿದ್ಧ ಆಗ್ಬೇಕಾಗಿತ್ತು, ಧರ್ಮಕ್ಕೆ ಶರಣ ಆಗ್ಬೇಕು. ಧರ್ಮೋ ಮಂಗಲ ಮುಕ್ಕಿಟ್ಟಂ ಅಹಿಂಸಾ ಸಂಯಮೋತು. ಧರ್ಮ ಮಂಗಲ್ಮಯದ, ಮುಕ್ತಿ ದ್ವಾರದ, ಸಂಯಮ ಸಾಧನೆಗೆ ಮೋಕ್ಷಕ್ಕೆ ಕಾರಣ ಧರ್ಮದ. ಅದಕ್ಕೆ ಬಹಳ ಸುಂದರ ಪದವನ್ನು ಉಪಯೋಗ ಮಾಡ್ರು. ಭಾವ ಕರ್ಮ ನಿರೋಧೇನ ದ್ರವ್ಯ ಕರ್ಮ ನಿರೋಧನಂ, ದ್ರವ್ಯ ಕರ್ಮ ನಿರೋಧೇನ ಸಂಸಾರಶ್ಯ ನಿರೋಧ. ಕುತ್ತಲೆ ಭಾವನ ಮಾಡು. ಹೇ ಭಗವಾನ್, ದಶ ಧರ್ಮದ ಲಕ್ಷಣಗಳು ಮಾತ್ರ ಲಕ್ಷಣ ಆಗಿರಲಾರ್ದ ನನ್ನ ಆತ್ಮನ ಗುಣಗಳದಾವು. ಕ್ಷಮಾ ನನ್ನ ಗುಣ ಅದ. ಮಾನ ಕಷಾಯ ಆತ್ಮಾನ ಶತ್ರು ಅದ. ಮಾರ್ದವ್ ಧರ್ಮ ಆತ್ಮಾನ ಸ್ವಭಾವ. ಆತ್ಮ ಅಂದ್ರ ನಂದ ಸ್ವಭಾವ ಅದ. ಅರ್ಗ್ಯಾಗ ಕೊಟ್ಟ ಕಾಯಿ ಬೆಳಿಗ್ಗೆ ಇವತ್ತು ಹರ್ಯಾಗ ಮಾಡ್ರಿ. ನಂಗ 5 ವರ್ಷ ನಿಷ್ಕೃತ ವ್ರತ ಮಾಡ್ದಾಗ ಪ್ರತಿ ಪಾರ್ನಾದಾಗ ಅಮೃತ್ ಲಾಡ್ದಾಗ ಧರ್ತಿ ಮ್ಯಾಗ ಸ್ವರ್ಗ ಇಳ್ದಂಗ ಕಾಣ್ತಿತ್ತು. ಹಂಗ ಇವತ್ತು ಹಳಿಂಗಿಳಿ ಊರಾಗ ಸ್ವರ್ಗ ಇಳಿದಿತ್ತು. ಸಣ್ಣ ಮಕ್ಕಳ ನಂಗ ಕೌಲಾಪುರದಾಗ ಹೆಣ್ಮಕ್ಳು ಬಂದು ಹೇಳ್ರಿ, ಭಾಳ ಚಲೋ ಮಾಡೀರಿ. ನಮ್ಮ ಹುಡುಗರು ಎಂದು ಅಡಿಗೆ ಮನೆ ಏನು ಮಾಡ್ತಿದ್ಲ, ನಿಮಿತ್ತ ಎಲ್ಲ ಕಲ್ತ್ರ ಅವ್ರು ಕೊಡಾಕ ಮಕ್ಕಳಿಗೆ ಆತ ಸಂಸ್ಕಾರ. ದಿವಸ ಚೌಕಾದ ಈ ಕಡೆ ದೇವಶಾಸ್ತ್ರ ಗುರು ಪೂಜೆ ಮಾಡಿ ಸುದ್ದಿ ಹೇಳಕತ್ತೀರಿ. ಈಗ ನಾ 2 ಸುದ್ದಿ ಹಂಗ ಮಾಡಿಲ್ಲ. ಊರ್ನ ಅಷ್ಟಕ್ಕಾದ ನಂತರ ಐನ್ ಸುದ್ದಿ ಹೇಳೋದು. ಸಾಮುದಾಯಿಕ ಎಷ್ಟು ಚಂದ ಮಾಡಾಕತ್ತಾರ, ನೀವು ನೋಡಿ ಅವ್ರದ್ದು ಕಲಿಬೇಕಿನ್ನು. ಅಷ್ಟು ಚಂದ ಮಾಡಾಕತ್ತ ಹುಡುಗ. ಯಾರೋ ಅಂತೀರಿ ಹಸಿ ಬಿಸಿ ಆಗಿರ್ಬೇಕು ರೊಟ್ಟಿ, ಅದಕ್ಕೆ ತಗೊಂಡಿಲ್ಲ ಅಂತ. ಮಣ್ಣಿನ ರೊಟ್ಟಿನೂ ತಗೋಲಿಲ್ಲ, ನುಚ್ಚನೂ ತಗೋಲಿಲ್ಲ ಮಣ್ಣಿ. ಯಾಕ ಜೋಳ ಗೋಧಿ ಅಕ್ಕಿ 3 ತ್ಯಾಗ ಮಾಡೀನಿ. ಅದ ಐಟಮ್ ಇದು ಮತ್ತೆ ಹೆಂಗ್ ತಗೋಲಿ? ಇವತ್ತು ರೊಟ್ಟಿ ತಗೊಂಡೇನೆ. ನಾ ಟೀಕಾ ಮಾಡತ್ತಿಲ್ಲ, ನಿಮ್ಗಿಂತ ಒಂದು ಗುಂಜ್ ಹೆಚ್ಚದಾರ ನಿಮ್ಮ ಮಕ್ಕಳಿಗೆ ಕಡಿಮೆ ಇಲ್ಲ. ಸಂಸ್ಕಾರ ರೀ. ಹೆಂಗ ವೃಕ್ಷ ಹಂಗ ಬೀಜತ್ತೆ, ವೃಕ್ಷ ತಂಗ ಬೀಜ. ನಿಮ್ ಹೃದಯದಾಗ ಗುರುಗಳು ಬದಲ, ಧರ್ಮ ಬದಲ, ಪ್ರೀತಿ ಆಸ್ತಾ ಆಗ್ತೇನಂತೆ ನಿಮ್ ಮಕ್ಕಳ ಒಳಗೋದ ಗುಣ ಬರ್ತದ. ಅದನ್ನ ಗಳಿಸ್ಬೇಕು. ಇದು ಅಧ್ಯಾತ್ಮ.
ಚಿಂತನೆ ಮಾಡುದು, ಆತ್ಮಾವಲೋಕನ ಮಾಡ್ಕೋದು. ಇದು ಪರ್ವರಾಜ ಪರ್ಯೂಷನ್, ನಮ್ಮ ಆತ್ಮನನ್ನ ಕರ್ಮದಿಂದ ಮುಕ್ತ ಮಾಡ್ತಕ್ಕಂಥ ಸರ್ವಶ್ರೇಷ್ಠ ಪರ್ವ. 355 ದಿವಸ ಆತ್ಮಾಗೇನು ಕರ್ಮ ಬಂದಾಗ್ಯದ, ಕರ್ಮಾಶ್ರವಾಗ್ಯದ. ಕರ್ಮದಿಂದ ಆತ್ಮ ಏನು ಮಲಿನ ಆಗ್ಯಾನು. ಆ ಆತ್ಮನ ಮೇಲಾದಂತ ಮಾಲಿನ್ಯವನ್ನ ತೊಳಿತಕ್ಕಂತ ಪ್ರದೂಷಣವನ್ನ ಪರ್ಯೂಷನ್ ಮಾಡ್ತಕ್ಕಂತ ಪರ್ವಿ ಜಗತ್ನಾಗ ಯಾವ್ದಾರಿದ್ರ ಪರ್ವರಾಜ ಪರ್ಯೂಷನ್ ಪರ್ವದ. ಈ ಪರ್ವದಾಗ ಸಾತಿಶೈ ಪುಣ್ಯಾನುಬಂಧಿ ಪುಣ್ಯ ತೀರ್ಥಂಕರ್ ಅಂತ ತೀರ್ಥಂಕರ್ಗಳು ಪೂರ್ವದಾಗ ನಿಮ್ಮಂಗನ ಎಲ್ಲಿ ಸಮೋಷನ ಭಗವಾನ್ ನೋಡ್ಕೋತ ಚರು ಸುದೀಪ ಸುದೂಪ ಏನ್ ಆನಂದ. ಬಸ್ತಾಗ ಹೋಗಿನ ದರ್ಶನ ಮಾಡಕನ ನೋಡ್ಬೇಕು. ಅಲ್ಲಿ ಒಂದು ತಾಟ್ನಾಗ ಲವಂಗ ಇರ್ಸಿದ್ರು, ಅದ್ ನೋಡಿ ಅನಿಸ್ನಂಗ ಬಸ್ತಾಗ ಕುಂತ ಯಾರು ಪುಷ್ಪ ಜಪನುಷ್ಠಾನ ನಿಮ್ಮ ಸಲುವಾಗಿ. ಹಾ ಲೋಪೆತ್ತಮ್ಮ ಹೂವ ತಗೊಂಬರ 5 ಗಂಟೆಗೆ ಎದ್ದು ತುಡುದು ಮಾಡು ಹೂವ. ವನಸ್ಪತಿಗೆ ಜೀವ ತಂದ ಅವಕ್ಕೆಲ್ಲ ಪಂಡಿತರು ಬಾಳೆ ಮಾಡೋರು ಮೂಲೆ ಚೆಲ್ಲೋರು ಗೊಯ್ಯತ್ ಹೊಳಾಗಿ ನೊರ್ಜಾಗಿ ಹೊಳತನಾರುದ. ಈಗ ಎಷ್ಟು ಆನಂದ ಅನಿಸ್ತಂದ್ರ ಭಗವಂತರ ಪಾದ ಮೂಲದಾಗ ಒಂದು ನೊಣ ಇಲ್ಲ ಸ್ವಚ್ಛ ದ್ರವ್ಯದಿಂದ ಮನಸ್ಸು ನಿರ್ಮಲ ಆಗಿದೆ. ಮೊದಲು ಏನಾಕಿತ್ತು ಮನುಷ್ಯನ ಆಕೆನ್ ಬೆಳಕಾಕತ್ತಳು, ಆಕೆನ್ ಬೆಳಕಾಯ್ತಳು, ಆಕೆ ಕಚ್ಚಿಕಾಯಿ ತಂದಾಳು, ಈಗ ತರಗ ತಂದಾಳು, ಆಕೆ ಉಂಡಿ ತಂದಾಳು, ಆಕೆ ಚಕಲಿ ತಂದಾಳು. ಉಪವಾಸ ಐತಿ ಕರೆ ಮನಸ್ಸು ಕೇಳಬೇಕಲ್ಲ. ಹೇಳಕ್ ಬಾಯಿಲೆ ಈಸಿ ಐತ್ರಿ, ಕರೆ ಮನಸ್ಸು ಕೇಳ್ಬೇಕಲ್ಲ. ಈಗ ದ್ರವ್ಯ ನೋಡ್ರ ದ್ರವ್ಯ ಕಡೆ ಯಾರ್ದು ಲಕ್ಷ್ಯ ಇರಂಗಿಲ್ಲ, ಭಾವನಾ ಕಡೆ ಲಕ್ಷ್ಯ ಇರ್ತದ, ಲಕ್ಷ್ಯದ ಕಡೆ ಲಕ್ಷ್ಯ ಇರ್ತದ, ಭಗವಂತ ಕಡೆ ಲಕ್ಷ್ಯ ಇರ್ತದ, ಭಾವ ಪ್ರಧಾನ. ಅದಕ್ಕೆ ಹೇಳ್ರು ಭಾವ ಕರ್ಮ ನಿರೋಧೇನ. ನಾ ಯಾವ್ದು ಪಂಥವಾದ ಹೇಳಕತ್ತಿಲ್ಲ, ಸಂತವಾದ ಇಲ್ಲ. ಜೈನ ಧರ್ಮದ ಮೂಲ ಸಿದ್ಧಾಂತ ಅಹಿಂಸಾ. ಎಷ್ಟು ನಿಮ್ಮಿಂದ ಸಾಧ್ಯತೆ ಅಹಿಂಸಾತ್ಮಕ ಪೂಜಾ ಮಾಡ್ರಿ, ಆನಂದದಾಗ ಮಾಡ್ರಿ, ಭಾವ ವಿಶುದ್ಧಿಲೆ ಮಾಡ್ರಿ. ಭಾವ ನಿರ್ಮಲತೆ ಸ್ಪಷ್ಟ. ತೀರ್ಥಂಕರ್ ಅಂತ ತೀರ್ಥಂಕರ್ ನಿಮ್ಮಂಗ ಪೂರ್ವದಾಗ ಷೋಡಶಕನ್ ಭಾವನಾ ಭಾವಿಸಿರಂತ ತೀರ್ಥಂಕರ್ ಆದ್ರು. ಸುಮ್ಮನೆ ಆಗಿಲ್ಲ. IAS ಮಾಡ್ರಿ ಅಣ್ಣ ಕಲೆಕ್ಟರ್ ಆಗ್ತಾರೆ. DC ಆಗ್ಬೇಕಾರೆ IAS ಆಗ್ಬೇಕು ಇಲ್ಲೋ ಇಲ್ಲ. SLC ಆಗಿ ಅವನು DC ಆಗಿ ಬಂದವ್ ಅದಾನ ಯಾವ ಭೂಮಿ ತಿಳಿ ಮ್ಯಾಗ 10ನೇ ಪಾಸ್ ಆಗ DC ಆಗಿ ಯಾವ ಬರ್ತಾನೋ IAS ಆಗಾಕಬೇಕು. IAS ಆದ್ರೆ ಅವ್ನು ಕಲೆಕ್ಟರ್ ಆಗ್ತಾನೋ. ಹಂಗ ಯಾರು ಷೋಡಶಕನ್ ಭಾವನಾ ಭಾವಿಸ್ತಾರೋ ಅವರ ತೀರ್ಥಂಕರ್ ಆಗ್ತಾರೋ. ನಾವು ತೀರ್ಥಂಕರ್ ಆಗ್ಬೇಕಾಯ್ತಂದ್ರ 16 ಭಾವನೆಗಳನ್ನ ಭಾವಿಸ್ಬೇಕು. ಈ ಬಹುದಾಗಿಲ್ಲ. ಹೇಳ್ರಿ, ನಿನ್ನೆ ನಿಮ್ ಮನಿ ಹಿಂದಿತ್ಲ ಏನ ಗುಲಾಬಿ ಕಂಟಿ, ಅದರ ಮೊಗ್ಗಿದ್ದಿದ್ದಿಲ್ಲ, ಇಂದ ಹರ್ಯಾಗ ಮೊಗ್ಗಿ ಬತ್ತು. ಹೂವಾ ನಿನ್ನೆ ನೋಡಿನೇ ನೀರ್ ಹಾಕಿನಿ, ಆ ಗುಲಾಬಿ ಹೂವಿನಾಗ ಮೊಗ್ಗಿನ ಇದ್ದಿದ್ದ, ಮೊಗ್ಗಿ ಎಲ್ಲಿದ್ದು ಬತ್ತು? ಕೂತು ಸರ್ಚ್ ಮಾಡ್ರಿ, ರಿಸರ್ಚ್ ಮಾಡ್ರಿ. ಅದು ವಿಜ್ಞಾನ. ಆತ್ಮನ ಸರ್ಚ್ ಮಾಡೋದು ವೀತರಾಗ ವಿಜ್ಞಾನ. ಅದಕ್ಕಿಂತ ಶ್ರೇಷ್ಠ ಇದು. ವಿಜ್ಞಾನಿಗಳು ಪುದ್ಗಲ್ ವಸ್ತುದ ಸರ್ಚ್ ಮಾಡ್ತಾರ, ಅವ್ರ ಕನ್ನಿಕಾನು ವಸ್ತುದ ಸರ್ಚ್ ಮಾಡ್ತಾರೆ. ಜೈನ್ ಧರ್ಮ ಆತ್ಮನ ಸರ್ಚ್ ಮಾಡ್ತದ, ಪರಮಾತ್ಮನ ಸರ್ಚ್ ಮಾಡ್ತದ. ಇದು ಅಧ್ಯಾತ್ಮ. ನಿನ್ನೆ ಮೊಗ್ಗಿದ್ದಿದ್ದಿಲ್ಲ, ಹರ್ಯಾಗ ಗುಲಾಬಿ ಹೂವಿನ ಕಂಟ್ಯಾಗ ಮೊಗ್ಗಿ ಎಲ್ಲಿದ್ ಬರ್ತದ? ಹುಡ್ಕ್ಯಾಡ್ರಿ ನೋಡ್ನು. ನಿನ್ ಇತ್ತನಂತಿಂದ ಬತ್ತು, ಮ್ಯಾಗಿಂದ ಒಳಗಿನ ಬತ್ತು. ನೀನ್ ಇತ್ತು ಕಸ್ತೂರಿ ಕರೆ ಕಾಣವತ್ತಾಗಿತ್ತದ. ನೀನ್ ಇತ್ತು ಕರೆ ಒಳಗಿತ್ತ. ಎದ್ರಾಗ ಗುಲಾಬಿ ಕಂಟ್ಯಾಗ ನಿನ್ನೆ ಮೊಗ್ಗಿ ಒಳಗಿತ್ತಿಂದ ಹೊರಗೆ ಬರ್ತದ. ಹಂಗ ಇವತ್ ನಿಮ್ ಒಳಗ ಭಕ್ತಿ ಐತಿ, ನಾಳೆ ಭವಿಷ್ಯದಾಗ ಭಗವಾನ್ ರೂಪದಾಗ ಪ್ರಕಟ ಆಗ್ತದ. ತರ್ಕ ಕುತರ್ಕ ವಿತರ್ಕ ಮಾಡೋದು ಅವಶ್ಯಕತೆ ಇಲ್ಲ. ಶ್ರದ್ಧಾ ಇಡ್ರಿ. ಭಾವ ಕರ್ಮ ನಿರೋಧೇನ ದ್ರವ್ಯ ಕರ್ಮ ನಿರೋಧನಂ, ದ್ರವ್ಯ ಕರ್ಮ ನಿರೋಧೇನ ಸಂಸಾರಸ್ಯ ನಿರೋಧನ. ಸಂಸಾರ ದ್ರವ್ಯ, ಕ್ಷೇತ್ರ, ಕಾಲ, ಭವ ಮತ್ತು ಭಾವ 5 ಪ್ರಕಾರ ಸಂಸಾರ. ಅದ ಪಂಚ ಬೈತಿರಿ. ಸಂಸಾರ ತಾಪ ವಿನಾಶನಾಯ ಚಂದನಂ ನಿರ್ವಪಾಮೀತಿ. ಮೊದಲ್ ನಾ ಬರುಕಿತ್ತ ಮೊದ್ಲು ಏನಂತೀರಿ? ಸುಗಂಧ ಶರೀರ ಪ್ರಾಪ್ತಾಯ ಅಂತೀರಿಲ್ಲ.
ಹಿಂಗ ಅದ್ರ ಚಲೋ. ಆ ಸುಗಂಧಿತ ಆತರ ಜಗದಂಡೆಲ್ಲ ಬಂದ್ ಹತ್ತಾವ. ಏನೇನ ಜೇನ್ ಹೊಳ ಮರ್ಲಿ ಹೇಳ್ತೀನಿ, ಗಪ್ ಕೂತೀರೇನು? ಹೂವು ಎಲ್ಲಿ ಬೇಕಾದ್ರೆ ಗಟಾರದ ಮ್ಯಾಲ ಹೂವು ಇರ್ಲಿ, ಅದನ್ನ ಯಾರು ಕರಿತಾರ ನೋಡ್ರಿ. ಹೊಕ್ಕತಿಲ್ಲ, ಯಾರು ಇನ್ವಿಟೇಷನ್ ಕೊಡ್ತಾರ? ಅದಕ್ಕೆ ಯಾರು ಇನ್ವಿಟೇಷನ್ ಕೊಡ್ತಾರ? ಮತ್ತೆ ನೊಣಕ್ಕ ನೊಣ ಕರಿಲಿಕ್ಕೆ ಹೊಕ್ಕತಿ, ಹೊಲಸ ಮ್ಯಾಕ್ ಕುಂಡಿರ್ತೈತಿ. ಅದ ಜೇನ್ ನೊಣ. ಜೇನ್ ನೊಣ ಕನಿಷ್ನ್ಯಾಗ ಸಹಿತ ಹೊಲಸ ಮ್ಯಾಕ್ ಕುಂಡ್ರಂಗಿಲ್ಲ. ಅದ ಹೂವಿನೊಳಗ್ ಕುಂಡ್ತದ, ಹೂವಿಗೆ ತ್ರಾಸ ಕೊಡ್ಲಾರ್ದ ಹೂವಿನಾಗಿಂದ ಮಕರಂದ ತಗೋತದ, ಗೂಡು ಕಟ್ಟಿ ತನ್ನ ಸಂತಾನಕ್ಕಾಗಿ ಆಸ್ತಿ ಮಾಡ್ತದ. ಅದಕ್ಕ ಜೇನಿನಂಗಿರ್ಬೇಕಂತ ಹೇಳಿದ್ರು. ಮನಸ್ಸ ಜೇನಿನಂಗಿರ್ಬೇಕು ಅಂತ ನಮ್ಮ ಅಧ್ಯಾತ್ಮದಾಗ ಇಷ್ಟು ಸುಂದರ ಪದಗಳನ್ನ ಉಪಯೋಗ ಮಾಡ್ಯಾರ. ಮನಸ್ಸು ನೊಣ ಆಗಬಾರ್ದು. ನಾವು ಸಾಲ್ಯಾಗಿದ್ದ ಒಂದು ಪಾಠ ಇತ್ತು, ಸಿಂಹನನ್ನು ಸೋಲಿಸಿದ ನೊಣ. ಆ ಪಾಠದ ಹೆಸರ ಅಯ್ ನಿಮ್ ಕಾಲದಾಗಿಲ್ಲ ಮಗ. ನಾವು ನಿಮ್ ಕಾಲದಾಗ ಟಿಂಕಿ ಬಿಂಕಿ ವಂಕಿ ರಿಂಕಿ ಏನೇನೋ ಬಂದಾವ ನಿಮ್ ಕಾಲದಾಗ. ಅವ ನಾವು ಕಲಿಯಾಗ ಒಂದು ಪಾಠ ಇತ್ತು, ಸಿಂಹನನ್ನು ಸೋಲಿಸಿದ ನೊಣ. ಟೈಟಲ್ ನೋಡ್ಬೇಡ, ಒಂದು ನೊಣ ಸಿಂಹ ಹೆಂಗ್ ಸೋಲ್ಸತಿ ಅಂತ ನಮಗೂ ಆಶ್ಚರ್ಯ. ಯಾವ ಪಾಠ ಹೇಳಿ ಸರ? ಹೌದ್ಲಾ ಅಂತ. ಆನೆಯನ್ನು ಸೋಲಿಸಿದ ಇರುವೆ. ಹೌದು, ಆನೆಯನ್ನು ಕೊಂದ ಇರುವೆ ಅಂದ್ರು ರೆಡಿನ. ಆನೆ ಸೊಂಡ್ಯಾಗ ಹೋಗಿ ಆನೆ ಮನೆಗೆದಾಗ ಒಳಗೆ ಹೋಗಿ ಇರುವೆ ಕಡಿತಾರ. ಆನೆ ಸೊಂಡಿ ಶ್ವಾಸೋಶ್ವಾಸ ಬಂದಾಗ ಆನೆ ಸಾಯ್ತೈತಿ. ಆನೆ ಕೊಲ್ಲುವಂತ ತಾಕತ್ ಎದುರಾಗೈತಿ ಇರಿವೆ. ಇರಿವೆ ಎಟ್ಟಿರ್ತೈತಿ? ಒಂದು ಆನೆಗೆಟ್ಟಿ ಇರ್ಬೇಕವು. ಸುಮ್ ಕಲ್ಪನಾ ಅಂದ್ರೆ ಅಷ್ಟು ಸಣ್ಣ ಇರಿ ಒಳಗ ದೊಡ್ಡ ಆನೆ ಕೊಲ್ಲು ಶಕ್ತಿ ಐತಿಲೋ. ಹಂಗ ಸಣ್ಣ ಅರಿಗದೊಳಗ, ಸಣ್ಣ ಭಾವನಾದೊಳಗ ತಿಳಿತೈತ್ಲೆ ಪೂಜೆ ಮಾಡವ್ರ. ಏನ್ ದೊಡ್ಡ ಹೆಂಕಾಯಿ ಬೇಕತ್ತಿಲ್ಲ. ನಂದು ಹೇಳ್ತಿಲ್ಲ, ಎಂಪಿದಾಗ ಈ ಪರಂಪರೆ ಅದ. ಆಹಾರಚರ್ಯ ಆತಂದ್ರ ಆಚಾರ್ಯ ಶಿವನ್ ಸಂಘ ಸಹಿತ ಬಾರ್ಸ್ಕೋತ ಉದ್ಕೋತ ಒಯ್ತಾರ. ಅವ್ರನ್ನ ಧೂಮ್ ಧಾಮ್ ಕುನ್ಕೋತ ನೃತ್ಯ ಮಾಡ್ಕೋತ ಪರಂಪರೆ ಇವತ್ತು. ಅಲ್ಲಿ ಒಬ್ಬ ಶ್ರಾವಕನ ಕೇಳ್ಯ, ಜಗಮೋಹನ್ ಶಾಸ್ತ್ರಿ ಮಗ ಪ್ರಮೋದ್ ಶಾಸ್ತ್ರಿ ಎತ್ತದಾಳು. ಆಚಾರ್ಯ ಶಾಂತಿಸಾಗರ್ ಕಾಲದಾಗ ಇರ್ತಕ್ಕಂಥ ಜಗಮೋಹನ್ ಶಾಸ್ತ್ರಿ ಆಚಾರ್ಯ ವಿದ್ಯಾಸಾಗರ್ ಕಲಿಸಿದಂತ ಗುರು. ಗೃಹಸ್ಥ ಅವಸ್ಥೆಗಿತ್ತು, ಅಷ್ಟು ಜ್ಞಾನ ಕೊಟ್ಟಂತ. ಒಂದ್ ಮಾಸದ ಕೇಳಿ, ಯಾನಪ್ಪ ಇಷ್ಟು ನೀವು ಗುರುಗಳು ಭಕ್ತಿಮ್ ಕಾರಣೇನ? ಅದ್ರ ಹೇಳ್ರ ಅವ್ರ ಆಚಾರ್ಯ ಪರಮೇಶ್ವರ ಅಂತೂ ನಮಗ ಹಬ್ಬ. ಮುನಿಗೋದಂತೂ ಮಾಡೇ ಮಾಡ್ತೀವಿ. 10 ದಿವಸ 10 ಅರಿಗ್ಯಾ ಕೊಟ್ಟು 10 ದಿವಸ ಉಪವಾಸ ಮಾಡಿ ಪೂಜಾ ಮಾಡಿ ಎಷ್ಟು ಫಲ ಸಿಗ್ತೈತೆ ಅಷ್ಟು ಫಲ ಆಚಾರ್ಯ ಪೂಜಾ ಮಾಡಿ ಅರಿಗ್ಯಾ ಕೊಟ್ರೆ ಸಿಗ್ತೈತಿ ಅಂತ. ಯಾಕ? 10 ಧರ್ಮಗಳು ಆಚಾರ್ಯ ಪರಮೇಶ್ವರಿ ಮೂಲ ಗುಣ ಆದವು, ಜೀವಂತ ಗುಣ ಅದಾವ. ಆಚಾರ್ಯ ಪರಮೇಶ್ವರಿ ಜೀವಂತ 10 ಧರ್ಮ ಅದಾವ. 36 ಮೂಲ ಗುಣದಾಗ 12 ತಪ, 10 ಧರ್ಮ, ಪಂಚ ಆಚಾರ್ಯ, ಷಡಾವಶ್ಯಕ, 3 ಗುಪ್ತಿ, ಇವೆಲ್ಲ ಸೇರಿ 36 ಮೂಲ ಗುಣ. ಆ ಗುಣಗಳಿಂದ ವಿಭೂಷಿರ್ತಕ್ಕಂಥ ಆಚಾರ್ಯ ಪರಮೇಶ್ವರಿ ಪೂಜಾ ಮಾಡೋದು, ಅವ್ರಿಗೆ ಅರ್ಗ್ಯಾ ಕೊಡೋದು ಎಷ್ಟು ಫಲ ಸಿಗ್ತದೆ ಅಂದ್ರ 10 ಲಕ್ಷ ಪೂಜಾ ಮಾಡಿದ ಫಲ ಸಿಗ್ತದ ಅಂತ. ಅದಕ್ಕೆ ನಾವು ಅದಕ್ಕೆ ಮಾತು ಕೊಡ್ತೀವಿ. ಅದಕ್ಕೆ ಏನ್ ಇವತ್ತ ಸ್ವರ್ಗದ ಇಂದ್ರ ಸಹಿತ ವಿಚಾರ ಮಾಡಿದಿದ್ದ, ಹೇ ಭಗವಂತನ ಎಂತ ಪಾಪಿಯದ ಸ್ವರ್ಗ ಬಂದ್ ಕೂತಾನಿ, ಇಲ್ಲಿ ದಾನ ಧರ್ಮ ಪುಣ್ಯ ಮಾಡಕ್ ನನಗ ಆಗೋದಿಲ್ಲ, ಸಂಯಮ ಪಾಲನೆ ಮಾಡಕ್ ಆಗೋದಿಲ್ಲ, ಹಳಿಂಗಿಳಿ ಒಳಗ್ ಜನ್ಮ ತಗೊಂಡಿದ್ರ ಇಂಥ ಪುಣ್ಯ ನಂಗೆ ಸಿಗ್ತಿತ್ತಲ್ಲ ಅಂತ ಸ್ವರ್ಗ ಸಹಿತ ದೇವದ ಇಂದ್ರ ತನ್ನ ಸಭಾದಾಗ ಚರ್ಚಾ ಮಾಡ್ತಿರ್ತಾನು. ದೇವಗತಿಗಿಂತಲೂ ಮನುಷ್ಯ ಗತಿ ಶ್ರೇಷ್ಠ ಅಂತ. ಯಾಕ? ಯಾ ಜೀವ ವ್ರತಿಗಳಿಗೆ ಚತುರ್ವಿಧ ಸಂಘಕ್ಕ ಚತುರ್ ಪ್ರಕಾರ ದಾನ ಮಾಡ್ತಾನ. ಉತ್ತಮ ತ್ಯಾಗ ಧರ್ಮದಾಗ ಇದನ್ನ ಹೇಳ್ಯಾರ, ವರ್ಣನೆ ಎಲ್ಲ ಅಲ್ಲೇ ಬರುದೈತಿ. ಇವತ್ತಿಂದ ಕಷಾಯ ಲೋಭ ಕಷಾಯ ಅಭಾವ ಆಗ್ಬೇಕಾದ್ರೆ ನಮ್ಮಲ್ಲಿ ದಾನ ಮಾಡ್ತಕ್ಕಂತ ಭಾವ ಬರ್ಬೇಕು. ಯಾ ಗೃಹಸ್ಥ ದಾನ ಮಾಡ್ತಾನ ಆ ಜೀವಾತ್ಮ ಆತ್ಮನನ್ನ ಸ್ವಚ್ಛ ಮಾಡ್ತಕ್ಕಂಥ ಕೆಲಸ ಮಾಡ್ತಿರ್ತಾನ, ಶುಚಿರ್ಭೂತ ಕೆಲಸ ಮಾಡ್ತಿರ್ತಾನ. ಅದಕ್ಕೆ ಮಹಾತ್ಮ ಗಾಂಧಿ ಚಸ್ಮಾ ಇಟ್ಟಾರು, ಸ್ವಚ್ಛ ಭಾರತ್ ಅಭಿಯಾನ್. ಯಾಕಿಟ್ರು? ಯಾರು ವಿಚಾರ ಮಾಡ್ರಿ. ಯಾವಿಟ್ಟ ಅವನ ಕೇಳ್ಬೇಕು, ನಮ್ಗೇನು ಗೊತ್ತಾ? ಇಟ್ಟಾನ ಅವ್ರನ್ನ, ಹೌದಿಲ್ಲ? ಭವಿಷ್ಯದ ಸ್ವಲ್ಪ ಸಮಯದಾಗ ಬರ್ತೈತಿ. ಮೇಕ್ ಇನ್ ಇಂಡಿಯಾ ಬರಂಗಿಲ್ಲ, ಮೇಕ್ ಇನ್ ಭಾರತ್ ಬರ್ತದೆ. ಆದಷ್ಟು ಬೇಗ ಭಾರತ್
ರಾಷ್ಟ್ರೀಯ ಹೆಸರದೊಳಗೆ ಬದಲಾವಣೆ ಆಗುವಂತ ಸಮಯ ಬರ್ತದ. ಇಂಡಿಯಾ ಅಲ್ಲ, ಇದು ಭಾರತ. ನಾವು ಭಾರತೀಯರು. ಅದಕ್ಕೆ ಇವತ್ತು ಶಾಂತಿದಾರದಾಗ ಏನ್ ಪ್ರತಿ ಶಾಂತಿ ಇರ್ತವ ಅಂತನ್ನ ಆಚಾರ್ಯ ಭಗವಾನ್ ವಿದ್ಯಾಸಾಗರ್ ಗುರುದೇವಕ್ಕೆ ಸಂಪೂರ್ಣ ಸಂಕಲ್ಪ सिद्धार्थ शीघ्राति शीघ्र भारत भारत बने, भारत विश्व गुरु बने, भारत का राष्ट्रीय पशु गो माता बने. ಈ ಭಾವನಾದಿಂದ ಶಾಂತಿದಾರ ಇವತ್ತು ನಾ ಶಾಂತಿದಾರ ಅಂತೀನಿ. ಕಾರಣ ಅದ ಯಾಕ ಭಾರತ್ ಭಾರತ್ ಆಗ್ಬೇಕು. ಜೈನ್ರಂತ ಇದಕ್ಕ ಸಪೋರ್ಟ್ ಕೊಡಾಕಬೇಕು. ಯಾಕೆ ಹೇಳ್ರಿ ನೋಡು, ಇಲ್ಲಿ ಇಲೆಕ್ಷನ್ ಇಲ್ಲ. ಸಪೋರ್ಟ್ ಅಂದ್ರೆ ಮತ್ತೆ ಬೇರೆ ತಿಳ್ಕೊಂಡ್ರಿ. ಓಟ ನೋಟ ಅಲ್ಲ ಇಲ್ಲಿ. ಏನೋ ಭಾರತ ಇಂಡಿಯಾ ಅಲ್ಲ, ಭಾರತ ಆಗ್ಬೇಕು. ಇಂಡಿಯಾದ ಅರ್ಥದ ಗುಲಾಮಗಿರಿ. ನಾವು ಗುಲಾಮರಲ್ಲ. ಈಗ ನಾವು ಸ್ವತಂತ್ರ ಭಾರತೀಯರು. ಎಂತ ಭಾರತೀಯರಂತ ಭರತನ ಭಾರತೀಯರು. ಭರತನ ರಾಷ್ಟ್ರ ಇದು ಅಂತ ಭರತನ ಆದರ್ಶವನ್ನ ತಗೊಂತಕ್ಕಂಥ ವ್ಯಕ್ತಿತ್ವ ಇಡೀ ಪ್ರಪಂಚ ತಗೋಬೇಕು. ಆ ಉದ್ದೇಶದಿಂದ ಇದು ಇಂಡಿಯಾ ಅಲ್ಲ, ಭಾರತ ಆಗ್ಬೇಕು. ಅಜಿನಾಭವಶ್ಯ ಹಿಂದೂಸ್ತಾನ್. ತಾಯಿ ಅನ್ರಿ, ಅವ್ವ ಅನ್ರಿ, ಅಮ್ಮ ಅನ್ರಿ, ಮದರ್ ಅನ್ರಿ. ಇಂಗ್ಲಿಷ್ ಅನ್ನೋ ಮದರ್ ಅನ್ರಲ್ಲೇ, ಮಮ್ಮಿ ಅನ್ಬೇಡ. ಮಮ್ಮಿ ನಮ್ಮ ಸಂಸ್ಕೃತಿ ಅಲ್ಲ. ಮಮ್ಮಿ ಅಂದ್ರೆ ಹೆಣ ಇದ್ದಾಗ ಹೆಣ ಅನ್ನಕೈತ್ರಿ. ಮುಂದೆ ಏನ್ ಮಾಡವ್ರ? ನಮ್ಮ ಸಂಸ್ಕೃತಿ ಅಲ್ಲ ನೋಡ್ರಿ. ಅದಕ್ಕೆ ನಮ್ಮ ದೇಶ ಇಂಡಿಯಾ ಅನ್ಬೇಡ. ಇಂಗ್ಲಿಷ್ ಮೀಡಿಯಂದಾಗ ಕಲಿಸಿರಿ, ಮಕ್ಕಳಿಗೆ ಅದನ್ನ ಕಲ್ಸ. ಯಾಕದೆಲ್ಲ ನಮ್ಮ ದೇಶದ ಸಂಸ್ಕೃತಿ ಇಲ್ಲ. ಬ್ರಿಟಿಷರು ನಮ್ಮ ದೇಶದಾಗ ಬಂದು ಮೊದಲು ದೊಡ್ಡ ಷಡ್ಯಂತ್ರ ಮಾಡಿದಾಗ ಒಂದು ಯಂತ್ರ ಅಂದ್ರ ಗುರುಕುಲ ಪದ್ಧತಿಯನ್ನ ಸಮೂಲ ನಾಶ ಮಾಡ್ತಕ್ಕಂಥ ಕಾನ್ವೆಂಟ್ಗಳನ್ನು ತೆಗೆದ್ರು. ಇದು ನಮ್ಮ ದೇಶದ ಸಂಸ್ಕೃತಿ ಅಲ್ಲ. ನಮ್ಮ ಸ್ವಾಸ್ಥ್ಯ ಕೆಡುವ ಸಲುವಾಗಿ ಜರ್ಮನಿ ಪಾತ್ರ ತಂದು ಹಾಕಿದ್ರು ನಮ್ಮ ದೇಶದವರು. ಇರ್ಲಿಕ್ಕ ಗ್ರಂಥದಾಗ ಹೋದ್ರಿ. ಸುಬಲ್ ಸಾಗರ್ ಬಹಾದೂರ್ ಹೋಗ್ಬೇಡಿ. ಇತ್ತಿತ್ತಲಾಗಿ ಸುಬಲ್ ಸಾಗರ್ ಎಂದೂ ತಪ್ಪಿ ಸಹಿತ ಚೌಕಾದ ಜರ್ಮನಿ ಬಾಂಡೆ ಇಲ್ಲಿ ಇದ್ರೆ ಹೊಳ್ಳಿ ಹೋಗ್ತಿದ್ರು. ಅದಕ್ಕೆ ನಮ್ಮ ಶಾಸ್ತ್ರ ಶುದ್ರ ಪಾತ್ರ ಅಂತ ಬರ್ದಾರು. ಶುದ್ರ ಪಾತ್ರ ಅಂದ್ರ ಯಾರ ಸೂತಕ ಪಾತಕ ಪಾಲನೆ ಮಾಡೋದಿಲ್ಲ, ಯಾರಿಗೆ 24 ತಾಸು ದೋಷದ, ಯಾರು ನೀಚ ಕುಲೋತ್ಪನ್ನ, ಉಚ್ಚ ಗೋತ್ರ ನೀಚ ಗೋತ್ರ ಅಂತ ನೀಚ ಗೋತ್ರದಲ್ಲಿ ಉತ್ಪನ್ನ ಆಗ್ಯಾರ ಅಂತವ್ರು ತಿಂತಕ್ಕಂತ ಪಾತ್ರ. ಆ ಪಾತ್ರದ ತಿನ್ನೋರು ಮುಂದಿರ್ಬೋದಾ ನೋಡ್ರಿ. ಇಷ್ಟು ಸೂಕ್ಷ್ಮ ನಮ್ ಧರ್ಮದ ಬರೆದ್ರು ಶುದ್ರ ಪಾತ್ರ ಅಂತ. ಯಾಕ ಈಗೆಲ್ಲ ವಿಜ್ಞಾನಿಗಳು ಅಭ್ಯಾಸ ಮಾಡಿ ಈಗ ಹೇಳಕತ್ತಾರ. ಅದನ್ನ ಯಾಕೆ ನನ್ನ ದೇಶದಾಗ ತಂದ್ರು? ಅದ್ರ ತಿನ್ನೋದನ್ನ ಪಾಯ್ಸನ್ ತಯಾರಾಕತಿ, ಮನುಷ್ಯನ ಶಕ್ತಿ ಕಡಿಮೆ ಆಕತಿ. 8 ವರ್ಷ ಹುಡುಗರ ಕಾಲು ನುಸಾಕತ್ತೇವ ಈಗ, ನಡ ನುಸಾಕತ್ತೇವ ಈಗ. ಇದೆಲ್ಲ ಯಾಕ? ಜರ್ಮನಿ ಪಾತ್ರದಾಗ ತಿನ್ನೋದು ಒಂದು ಕಾರಣದ. ಆ ಎಲ್ಲಾ ಕಾರಣದೊಳಗೆ ಇದು ಒಂದು, ಅನೇಕ ಕಾರಣದಾಗ ಇದು ಒಂದು ಕಾರಣದ. ಜರ್ಮನಿ ಪಾತ್ರ ನಮ್ಮ ಪಾತ್ರ ಅಲ್ಲ. ಕೈದಿಗಳಿಗೆ ರಾಗಿ ಮುದ್ದಿ ಅನ್ನ ಸಾರ ಹಾಕಾಕ್ ಪಟ್ರ ಮೊದಲದನ್ನ ಕೈದಿಗಳಿಗೆ. ಯಾಕ ದೇಶದಲ್ಲಿ ಹೋರಾಟಗಾರ ಇದ್ದವ್ರನ್ನ ಕೈದಿಗಳಾಗ್ತಿದ್ರು. ಅವರ ಶಕ್ತಿ ಏನಾದಂದ್ರೆ ನಾವು ದೇಶವನ್ನ ಆಳಬಹುದಂತ ಮುದ್ದ ಅದನ್ನ ಮಾಡ್ರು ಅಂತ ಸೇರಿಸಿ ವಿಚಾರ ಮಾಡುವಂಥದ್ದು. ಅದಕ್ಕ ದಾನದೊಳಗ ಅನ್ನದಾನ ಶ್ರೇಷ್ಠ ಒಪ್ಕೊಳ್ಳೋಣ ಅಷ್ಟೇ. ಯಾಕೆ ಹೇಳ್ರು? ಅನ್ನದಾನದ 4 ದಾನ ಬರ್ತಾವ. ಶಾಸ್ತ್ರ ಬರ್ದಾರ. ಒಂದು ಸಲ ದಿಗಂಬರ ಮುನಿಗಳು ಕೈಯಾಗ ಆಹಾರ ದಾನ ಕೊಟ್ರಿ, ಒಂದು ಸಲ ಶಿಖರ್ಜಿ ದರ್ಶನ ಮಾಡ್ರಿ, ಒಂದು ಸಲ ನಮೋಕಾರ ಮಂತ್ರ ವಿಧಾನ ಮಾಡ್ರಿ ಅಂದ್ರ ನಿಮ್ಮ ಆತ್ಮ 49 ಬಹುದೊಳಗ ಮೋಕ್ಷ ಪ್ರಾಪ್ತಿ ಮಾಡ್ಕೋತಾನಂತ ನಮ್ಮ ಆಗಮ ಹೇಳಿದ ಬಾಬಾಗಳ್ರ್ಯ. ಯಾರಿಗೆ ನರಕಗತಿ ಬಂದಾಗೈತಿ, ಯಾರಿಗೆ ಚಿರಿಯಂಚ ಗತಿ ಬಂದಾಗೈತಿ, ಅವ್ರ ಮುನಿಗಳಿಗೆ ಆಹಾರ ಕೊಡಕ್ ಆಗೋದಿಲ್ಲ, ಅವ್ರ ಶಿಖರ್ಜಿ ವಂದನ ಆಗೋದಿಲ್ಲ, ಅವ್ರ ನಮೋಕಾರ ಮಹಾಮಂತ್ರ ಆರಾಧನಾ ಮಾಡೋ ಭಾಗ್ಯ ಸಿಗೋದಿಲ್ಲ. ಈ 3 ಶಿಖರ್ ತಿಳ್ಕೊಡ್ರಿ, ನಿಮ್ಮ ಆತ್ಮ ರತ್ನತ್ರ ನಿಧಿ ಪ್ರಾಪ್ತಿ ಮಾಡ್ಕೊಂಡ ತ್ರಿಲೋಕಿನಾಥ ಆಗುವಂತ ಭಾಗ್ಯ ಸಿಗುದದ. ಧರ್ಮ ಉಳಿತದ, ಸಂಸ್ಕಾರ ಅವಶ್ಯಕದ. ನಾ ದೀಕ್ಷಾ ತಗೊಂಡಂಗೆ ಐಲಕ್ಕಿದ್ದಾಗಿಂದನ 2000 ವಿಷಯ ಹಿಡ್ಕೊಂಡನ ಪರಂಪರಾ ಅದ. ಪರಿವಿಷನ್ ಪರ್ವದಾಗ ಕುಮಾರಿಕನ ಅಡಿಗೆ ಮಾಡೋದು, ಅವ್ರ ಆಹಾರ ಕೊಡೋದು. ಅಲ್ಲಿಂದ ಇಲ್ಲಿವರೆಗೆ ಅವಿರತ ರೂಪದಾಗ ನಡ್ಕೋತ ಬಂದ್ರ. ಹಿಂದ್ ಉದ್ದೇಶ ಇಟ್ಟದ, ನೀವೆಲ್ಲ ಧರ್ಮ ಮಾಡ್ತೀರಿ, ವಾಸ ಮಾಡ್ತೀರ, ಸಂಸ್ಕಾರ ಆಗ್ಯದ. ಅಟ್ಲೀಸ್ಟ್ ನಿಮ್ಮ ಮಕ್ಳು 10 ದಿವಸದಲ್ಲಿ ಆ ಧರ್ಮ ಸಂಸ್ಕಾರ ಸಿಗ್ಲಿ, ಧರ್ಮದಾಗ ಮಕ್ಕಳಿಗೆ ಆಗ್ಲಿ ಅಂತಕ್ಕಂಥ. ಕಲಿಲ್ದವ್ರು ಕಲಿತಾರ, ಅದನ್ನ ಮಾಡ್ಬೇಕು. ಹೊಸದಾಗಿದ್ದವ್ರು ಚಾನ್ಸ್ ಕೊಡ್ಬೇಕು, ಕಲಿಬೇಕು, ಮಾಡ್ಬೇಕು. ಗಲ್ಲಿ ಒಳಗೆ ಅದಕ್ಕೆ ಎಣ್ಣೆ ಇವತ್ತು ನ್ಯಾನ್ ಬತ್ನಂಗ ಆರ್ನ ಆದ ನಂತರ ಅಮೃತಲಾಡ್ದಾಗ ಯಾವ ರೀತಿ ಸರದು ಆತ. ಇವತ್ತು ಹಳಿಂಗಿ ಊರ ಪ್ರಥಮ ಸಲ ಅಲ್ಲಿ ಸಿದ್ಧ ಗುಡಿ ಹಿಡ್ಕೊಂಡು ನಾನು ನೋಡ್ನಿ. ಪಾಶ್ನಾಥ್ ಮಂದಿರಕ್ಕೆ ಹೋಗುತ್ತಕ ನಡು ಕುರ್ಚಿ ಇಟ್ಟ, ಫೋಟೋಗಳು ಇಟ್ಟ, ಡೆಕೋರೇಷನ್ ಮಾಡಿ. ಯಾನ್ರಿ ಶಬರಿ ಏನ್ ಮಾಡಿದ್ಲು? ಶಬರಿ ಏನ್ ಮಾಡಿದ್ಲು? ಆಕೆದೇನು ಅರಮನೆ ಇದ್ದಿದ್ದಿಲ್ಲ, ಗುಡಿಸಲ್ಲ, ಹರಕ ಮೂರ್ತ ಗುಡಿಸಲ್ಲ.
ಗುಡ್ಸಲ್ದಾಗ ಕುಂಡ್ರಸಾಕ ಮಣಿ ಇಲ್ಲ. ರಾಮ್ ಬರ್ತಾನ್ ರಾಮ್ ಬರ್ತಾನ್ ರಾಮ್ ಬರ್ತಾನ. ಒಬ್ಬ ಋಷಿಗಳು ಹೇಳಿದ್ದ ತಲೆ ಇಟ್ಕೊಂಡಿರ್ಲು, ಬಂದೇ ಬರ್ತಾನೆ ರಾಮ ಬಂದೇ ವಿಶ್ವಾಸಕ್ಕೆ ಕಾನ್ಫಿಡೆನ್ಸ್. ನಿಮಗೂ ವಿಶ್ವಾಸ ಇತ್ತನಂತೆ ಬಂದಿರಿ. ಆಮೇಲೆ ಲೋಪಿ ಬಿಟ್ಟು ಬಂದಾರು ಬಂಟ ಮಕ್ಕಳು. ಒಂದ್ ಅರಿಗೆ ಕಡಿಮೆ ಸಿಗ್ಲಿಕ್ಕರೆ ಜೀವಂತ ತೀರ್ಥದ ಪೂಜಾ ಮಾಡ್ಬೇಕಂತಕ್ಕಂಥ ಭಾವನೆ ಇರ್ತಕ್ಕಂಥದ್ದು ಕಲ್ಯಾಣಕಾರಕ. ಆಚಾರ್ಯಗಳು ಬರ್ದಾರಂತ ಜೀವಂತ ತೀರ್ಥ. ನಮೋ ಅರ್ಯಂತಾನಂ ನಮೋ ಸಿದ್ಧಾನಂ ನಮೋ ಐರ್ಯಾಣಂ 100 ಸಲ ಜಪ ಮಾಡ್ರಿ. ಅರೆ ಸಾಕ್ಷಾತ್ ಸಾಧು ಪರಮೇಶ್ವರಿಯ ಉಪಾಧ್ಯಾಯ ಆಚಾರ್ಯ ಅರಿಹಂತ ಬಿಂಬದ ಪೂಜಾ ಮಾಡ್ಲಿಕ್ಕಂದ್ರ ತೀನ್ ಲೋಕದಾಗ ಕಲ್ಯಾಣ ಆಗುದಿಲ್ಲ, ಜೀವದ ಕಲ್ಯಾಣ ಆಗ್ಬೇಕಾರ ದ್ರವ್ಯ ಜೊತೆಗೆ ಭಾವ ಎರಡು ಬೇಕು. ವ್ಯವಹಾರ ಜೊತೆಗೆ ನಿಶ್ಚಯ ಬೇಕು. ವ್ಯವಹಾರ ರತ್ನತ್ರಯ ಪ್ರಾಪ್ತಿ ಆಗ್ಲಾರ್ದ ನಿಶ್ಚಯ ರತ್ನತ್ರಯ ಪ್ರಾಪ್ತಿ. ದೇವ್ ದರ್ಶನ್ ನಮಗೂ ಹೇಳ್ಯಾರ. ದೇವ್ ವಂದನ ಭಗವಂತಕ್ಕೆ ಹೋಗ್ಬೇಕಂತ ನೇಮಿಲ್ಲ. ನಾವು ಜಂಗಲ್ದಾಗ ಎಲ್ಲಿದು ಅಲ್ಲೇ ನಿಂತು 4 ದಿಕ್ಕಿಗೆ ವಂದನಾ ಮಾಡಿ ಭಾವ ವಂದನಾ ಮಾಡ್ಬೋದು. ಇಲ್ಲಿಂದ ಕೂತು ವಿದೇಶ ಕ್ಷೇತ್ರ ಶ್ರೀಮಂತರ ಭಗವಾನ್ ದರ್ಶನ ಮಾಡ್ಬೋದು. ಸಾಧುಗಳಿಗೆ ದೇವ ವಂದನಾ ಹೇಳ್ಯಾರ, ಶ್ರಾವಕರಿಗೆ ದೇವ ದರ್ಶನ ಹೇಳ್ಯಾರ. ವಾ ಚಂದ ಮಾತು ಹೇಳ. ದೇವ ದರ್ಶನ ಭಗವಂತ ದರ್ಶನ ಮಾಡೋದ್ರಿಂದ ಸಹಜ ಪಾಪ ನಾಶ. ಸೂರ್ಯ ಉದಯ ಆಗೋದ್ರಿಂದ ಸಹಜ ಕತ್ಲು ಹೋಗತ್ತೋ ಏನ ಹೋಗತ್ತೋ ಹುಡ್ಗೊಲ್ ತೊಗೊಂಡು ಹೊರಗೆ ಹಾಕಾಕತ್ತೋ. ಸೂರ್ಯ ಬಂದ್ ಹೋಗಿನ್ ಸಾಕ ತಕ ಇದು ಹೋಗಿನಂತ ಹೊರಗೆ ಹಾಕ್ತಾರೇನ. ಸೂರ್ಯ ಬಂದ್ರ ಕತ್ಲು ಹೆಂಗ್ ಹೋಗ್ತದ ಹಂಗ ದೇವ ದರ್ಶನ ಮಾಡ್ರ ಪಾಪ ಕಳೆದು ಹೋಗ್ತದ. ದರ್ಶನಂ ದೇವದೇವಶ್ಚ ದರ್ಶನಂ ಪಾಪನಾಶ ದರ್ಶನಂ ಸ್ವರ್ಗ ಸೋಪಾನವಾ. ದರ್ಶನ ನಂತರ ಇಡುನು. ನಾ ಹಾಜಾಗತಿ ಕಪ್ಪಿ ಅಂತ ಕಪ್ಪಿ ಭಗವಂತನ ದರ್ಶನ ಮಾಡ್ಬೇಕಂತ ದರ್ಶನ ಮಾಡ್ಬೇಕಂತ ಭಾವನಾದಾಗತಿ. ಹಾಜಾಗ ಆಣಿ ಕಾಲ ಸಿಕ್ಕ ಸಾಯ್ತೈತಿ, ಸತ್ರನು ಸ್ವರ್ದಾಗ ಇಂದ್ರಾಗಿ ಹುಡ್ತೈತಿ. ಅಲ್ಲಿಂದ ಶ್ರೇಣಿಕಿತ ಮೊದಲು ಭಗವಂತನ ದರ್ಶನ ಮಾಡ್ತತಿ. ಇದು ಭಾವನಾದ ಫಲ.